ಆತ್ಮೀಯ ತರಬೇತಿದಾರರೇ, ಈ ದಿನದ ಆನ್ಲೈನ್ ತರಗತಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ತರಬೇತಿದಾರರೇ, ಈ ಇಂದಿನ ತರಗತಿಯಲ್ಲಿ ಹೈಡ್ರಾಲಿಕ್ಸ್ ಅಂಡ್ ನ್ಯೂಮ್ಯಾಟಿಕ್ಸ್ ಗೆ ಸಂಬಂಧಪಟ್ಟಂತೆ ನಾವು ಅಭ್ಯಾಸವನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ 3 ಪಾರ್ಟ್ನಲ್ಲಿ 3 ದಿವಸ ಆನ್ಲೈನ್ ಕ್ಲಾಸ್ನಲ್ಲಿ ನಿಮಗೆ ಅನೇಕ ವಿಷಯಗಳನ್ನ ತಿಳಿಸಿದ್ದೀನಿ. In this class, we will discuss pneumatic valves. ಈ ದಿನದ ತರಗತಿಯಲ್ಲಿ ತಮಗೆ ನ್ಯೂಮ್ಯಾಟಿಕ್ಸ್ ವಾಲ್ವ್ಗಳ ಬಗ್ಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೀನಿ. ನ್ಯೂಮ್ಯಾಟಿಕ್ಸ್ ವಾಲ್ವ್ಸ್ ನಲ್ಲಿ ತಾವು ಏನನ್ನ ಅರ್ಥ ಮಾಡ್ಕೊಳ್ಬೇಕು, ನಿಮಗೆ ಏನು ಗೊತ್ತಾಗಬೇಕು at the end of the lesson ಅಂದ್ರೆ ವಾಲ್ವ್ಸ್ ಅಂದ್ರೆ ಏನು, ನ್ಯೂಮ್ಯಾಟಿಕ್ ವಾಲ್ವ್ಸ್ ಅಂದ್ರೆ ಏನು, ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್ ಅಂದ್ರೆ ಏನು, ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್ ನ ಕ್ಲಾಸಿಫಿಕೇಶನ್ಸ್ ಹೇಗೆ ಮಾಡ್ತಾರೆ, ಸ್ಟೇಟ್ ದ ಸೀಲಿಂಗ್ ಆಕ್ಷನ್ ಇನ್ ವಾಲ್ವ್ಸ್, ವಾಲ್ವ್ಸ್ ನಲ್ಲಿ ಸೀಲಿಂಗ್ ಯಾವ ರೀತಿ ಮಾಡಿರ್ತಾರೆ, ಹಾಗೆ ಡಿಫರೆಂಟ್ ಟೈಪ್ಸ್ ಆಫ್ ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್ ಬಗ್ಗೆ ಈ ತರಗತಿಯಲ್ಲಿ ಪುನರ್ ಮನನವನ್ನ ನಿಮಗೆ ಮಾಡಲಿಕ್ಕೆ ನಾನು ಪ್ರಯತ್ನಿಸುತ್ತೇನೆ. ತರಬೇತಿದಾರರೇ, ನ್ಯೂಮ್ಯಾಟಿಕ್ ವಾಲ್ವ್ಸ್, ಈ ವಾಲ್ವ್ಸ್ ನಲ್ಲಿ ಇಟ್ ಇಸ್ ಎ ಇಂಪಾರ್ಟೆಂಟ್ ಡಿವೈಸ್ in pneumatic system. That means valves are the device used to control or regulate or terminate or change the direction of flow and pressure of air or fluid used in the system. Pneumatics ಮತ್ತೆ hydraulic system ನಲ್ಲಿ ಈ valves ಅನ್ನು ನಾವು ಯಾಕೆ ಬಳಸ್ತೀವಿ ಅಂತ ಅಂದ್ರೆ, ಈ valves ಅನ್ನೋದು ಒಂದು ಡಿವೈಸ್. ಯಾತಕ್ಕೆ ಬಳಸ್ತೀವಿ ಅಂದ್ರೆ, ಇದು ಕಂಟ್ರೋಲ್ ಮಾಡ್ಲಿಕ್ಕೆ, ಏನನ್ನ ಕಂಟ್ರೋಲ್ ಮಾಡ್ಲಿಕ್ಕೆ, ರೆಗ್ಯುಲೇಟ್ ಅಂದ್ರೆ ದಟ್ ಮೀನ್ಸ್ ಫ್ಲೋ ಮಾಡ್ಲಿಕ್ಕೆ, ಟರ್ಮಿನೇಟ್ ಅಂದ್ರೆ ಸ್ಟಾಪ್ ಮಾಡ್ಲಿಕ್ಕೆ, ಡೈರೆಕ್ಷನ್ಸ್ ಅನ್ನ ಚೇಂಜ್ ಮಾಡ್ಲಿಕ್ಕೆ, ಯಾವ್ದು ಏರು ಅಥವಾ ಫ್ಲೂಯಿಡ್. ಅರ್ಥ ಆಯ್ತಲ್ಲ ಮಕ್ಕಳೇ? ಇದು ಒಂದು ಡಿವೈಸ್ ವಿಚ್ ಈಸ್ ಯೂಸ್ಡ್ ಟು ಕಂಟ್ರೋಲ್, ರೆಗ್ಯುಲೇಟ್, ಟರ್ಮಿನೇಟ್ ಆರ್ ಚೇಂಜ್ ದ ಡೈರೆಕ್ಷನ್ ಆಫ್ ಫ್ಲೋ ಅಂಡ್ ಪ್ರೆಷರ್ ಆಫ್ ಏರ್ ಆರ್ ಫ್ಲೂಯಿಡ್ used in the system. This is the definitions of pneumatic valves. Now come to pneumatic valves andre yav sir andre, that is DCV, directions control valve. Directions control valve ಬಗ್ಗೆ ಈ ಇಂದಿನ ತರಗತಿಯಲ್ಲೂ ಕೂಡ ನಾನು ನಿಮ್ಮ ಹತ್ರ ಚರ್ಚೆಯನ್ನು ಮಾಡಿದ್ದೀನಿ. This direction control valve is a device or one of the most fundamental part of hydraulic and pneumatic system. Direction control valves allow fluid flow into different paths from one or more source. Direction control valve andre makkale, it is a device used in pneumatic and hydraulic system. It's a fundamental part. This device is used to allow the fluid flow or allow the pneumatic pressure, air pressure into different paths. ಬೇರೆ path ನಲ್ಲಿ pneumatic air or hydraulic fluid ಅನ್ನ ಬೇರೆ path ನಲ್ಲಿ ಬೇರೆ ಸೋರ್ಸ್ ಗೆ ಫ್ಲೋ ಮಾಡಲಿಕ್ಕೆ, ಹಾಯಿಸೋದಕ್ಕೆ ಈ pneumatic valve ಅಂದ್ರೆ ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್ ಅನ್ನ ನಾವು ಬಳಸ್ತೀವಿ. ಇದು ಇಂಪಾರ್ಟೆಂಟ್ ಮಕ್ಕಳೇ. DCV ಅಂದ್ರೆ ಏನಂತ ತಿಳ್ಕೋಬೇಕು. ಮತ್ತೆ ಒಂದ್ಸಲ ಹೇಳ್ಬಿಡ್ತೀನಿ, DCV ಅಂದ್ರೆ ಇಟ್ ಇಸ್ ಎ ಫಂಡಮೆಂಟಲ್ ಡಿವೈಸ್ ಇನ್ ನ್ಯೂಮ್ಯಾಟಿಕ್ ಸಿಸ್ಟಮ್ ಯೂಸ್ಡ್ ಟು ಕಂಟ್ರೋಲ್ ಆರ್ ರೆಗ್ಯುಲೇಟ್ ಆರ್ ಟರ್ಮಿನೇಟ್ ಆರ್ ದ ಚೇಂಜ್ ದ ಡೈರೆಕ್ಷನ್ ಆಫ್ ಫ್ಲೋ ಅಂಡ್ ಪ್ರೆಷರ್ ಆಫ್ ಏರ್ ಆರ್ ಫ್ಲೂಯಿಡ್ ಇಂಟು ಡಿಫರೆಂಟ್ ಪಾರ್ಟ್ಸ್ ಆಫ್ ದಿ ಪಾಸ್ ಫ್ರಮ್ ಒನ್ ಆರ್ ಮೋರ್ ಸೋರ್ಸಸ್. ದಟ್ ಇಸ್ ಕಾಲ್ಡ್ ಡೈರೆಕ್ಷನ್ಸ್ ಕಂಟ್ರೋಲ್ ವಾಲ್ವ್ ಅಂತ ನಾವು ಮಕ್ಕಳೇ ಕರಿತೀವಿ. ಡೈರೆಕ್ಷನ್ಸ್ ಕಂಟ್ರೋಲ್ ವಾಲ್ವ್
ನ್ಯೂಮ್ಯಾಟಿಕ್ ಸಿಸ್ಟಮ್ ನಲ್ಲಿ ಬಹಳ ಮುಖ್ಯವಾದದ್ದು. ಇದ್ರ ಬಗ್ಗೆ ಮುಂದಿನ ಸ್ಲೈಡ್ಸ್ ನಲ್ಲಿ ನೋಡ್ತಾ ಹೋಗೋಣ. ದ ಪೊಸಿಷನ್ ಆಫ್ ದ ಸ್ಪೂಲ್ restricts or permits the flow, thus it controls the fluid flow. ಈ ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್ ಒಳಗಡೆಗೆ ಸ್ಪೂಲ್ ಅಂತ ಇರುತ್ತೆ. ಇದು ಏನ್ ಮಾಡುತ್ತಪ್ಪ ಅಂದ್ರೆ ಈ ಫ್ಲೋ ಅನ್ನ ರೆಸ್ಟ್ರಿಕ್ಟ್ ಅಂದ್ರೆ ಸ್ಟಾಪ್ ಮಾಡೋದು, ಮತ್ತೆ ಮುಂದೆ ಹೋಗ್ಲಿಕ್ಕೆ ಪರ್ಮಿಟ್ ಅನ್ನ ಮಾಡೋದು. ಅಂದ್ರೆ ಈ DCV ನಲ್ಲಿ ಇರ್ತಕ್ಕಂತ ಸ್ಪೂಲು ಆ ಫ್ಲೂಯಿಡ್ ಫ್ಲೋ ಅಥವಾ ಏರ್ ಫ್ಲೋ ಅನ್ನ ಏನ್ ಮಾಡುತ್ತೆ, ಕಂಟ್ರೋಲ್ ಮಾಡುತ್ತೆ. ಗೊತ್ತಾಯ್ತಾ ಮಕ್ಕಳೇ? Then what are all the types of valves? ಈಗ ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್ ಒಂದು DCV ಅಂತ ಕರಿತೀವಿ, NRV ನಾನ್ ರಿಟರ್ನ್ ವಾಲ್ವ್ಸ್, PCV ಪ್ರೆಷರ್ ಕಂಟ್ರೋಲ್ ವಾಲ್ವ್, FCV ಫ್ಲೋ ಕಂಟ್ರೋಲ್ ವಾಲ್ವ್. ಇವು 4 ತರ ವಾಲ್ವ್: DCV, NRV, PCV, FCV. ಒನ್ ಬೈ ಒನ್ ನಾವು ನೋಡ್ತಾ ಹೋಗೋಣ. ಈ ತರಗತಿನಲ್ಲಿ ಡೈರೆಕ್ಷನ್ಸ್ ಕಂಟ್ರೋಲ್ ವಾಲ್ವ್ ಬಗ್ಗೆ ನಾವು ಹೆಚ್ಚು ಮಾಹಿತಿಯನ್ನ ನಿಮಗೆ ಕೊಡ್ತಾ ಹೋಗ್ತೀನಿ. ಸೊ ದಿಸ್ ಇಸ್ ಡೈರೆಕ್ಷನ್ ಕಂಟ್ರೋಲ್ valve used to control the, already I told, direction of flow of the air or a fluid, commencement and terminations of the flow of air or fluid. ಅಂದ್ರೆ ಇದು ಫ್ಲೋ ಆಫ್ ದ ಏರ್ ಕಂಟ್ರೋಲ್ ಮಾಡುತ್ತೆ. ಏನ್ ಕಂಟ್ರೋಲ್ ಮಾಡುತ್ತೆ? ಕಮೆನ್ಸ್ಮೆಂಟ್, ಸ್ಟಾರ್ಟ್ ಮತ್ತೆ ಸ್ಟಾಪ್. ಏರ್ ಅಥವಾ ಫ್ಲೂಯಿಡ್ ಹೋಗೋದನ್ನ ನಿಲ್ಲಿಸೋದು, ಹರಿಸೋದಕ್ಕಂಥದ್ದು ಕೆಲಸವನ್ನ ಈ ಡೈರೆಕ್ಷನ್ ಕಂಟ್ರೋಲ್ ಮಾಡುತ್ತೆ. ಈ ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್ ನಲ್ಲಿ ಕ್ಲಾಸಿಫಿಕೇಶನ್ಸ್ ಆಫ್ ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್. How direction control valve are classified? According to the internal design, according to the number of ports and position, according to the valve actuating mechanism. So today we will discuss all 3 classifications: internal design, ports and positions, so actuating mechanisms. Now come to the according to the internal design. So according to the internal design of DCV, ಏನ್ ನೋಡ್ತೀವಿ ನಾವು ಮುಖ್ಯವಾಗಿ? ಲೈಫ್ ಆಫ್ ವಾಲ್ವ್, ಆಕ್ಚುಯೇಟಿಂಗ್ ಫೋರ್ಸ್, ಮತ್ತೆ ಮೀನ್ಸ್ ಆಫ್ ಆಕ್ಚುಯೇಷನ್ಸ್, ಯಾವ ರೀತಿ ಆಕ್ಚುಯೇಟ್ ಮಾಡ್ತೀವಿ, ಮತ್ತೆ ಮೀನ್ಸ್ ಆಫ್ ಕನೆಕ್ಷನ್ಸ್ ಯಾವ ರೀತಿ. These are all the internal designs of the DCV. Internal designs of the DCV. Particularly, DCV, direction control valves, are classified into 2 major groups. 2 ಮೇಜರ್ ಗ್ರೂಪ್ಸ್. ನಿಮ್ಗೆ ಇಲ್ಲಿ ಒಂದು ಚಿತ್ರ ಬರ್ತಾ ಇದೆ ನೋಡಿ ಮಕ್ಕಳೇ. ಇದರಲ್ಲಿ ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್, ಅಲ್ಲಿ ಈ ಕಡೆ ನೋಡಿ ಎಡದ ಭಾಗದಲ್ಲಿ ಸ್ಲೈಡ್ ವಾಲ್ವ್ ಅಂತಿದೆ, ಈ ಕಡೆ ಏನಿದೆ ಸೀಟ್ ವಾಲ್ವ್ ಅಂತ ಇದೆ. ಈ ಸೀಟ್ ವಾಲ್ವ್ಗೆ ಇನ್ನೊಂದು ಹೆಸರು ಇಲ್ಲಿ ತೋರಿಸ್ತಾ ಇದೀನಿ ಆರೋ ಮಾರ್ಕ್ ಅಲ್ಲಿ ನೋಡಿ ಮಕ್ಕಳೇ, ಇದು ಪೊಪೆಟ್ ವಾಲ್ವ್ ಅಂತ ಕೂಡ ನಾವು ಕರಿತೀವಿ. ಈ ಸ್ಲೈಡ್ ವಾಲ್ವ್ಗೆ ಬಂದ್ರೆ ಮಕ್ಕಳೇ ನಿಮ್ಗೆ ರೋಟರಿ ಡಿಸ್ಕ್ ಅಂಡ್ ಪ್ಲೇಟ್ ಸೈಡ್, ಫರ್ದರ್ ಸ್ಲೈಡ್ ವಾಲ್ವ್ ಕ್ಲಾಸಿಫಿಕೇಶನ್ಸ್ ಆಗುತ್ತೆ. ರೋಟರಿ ಡಿಸ್ಕ್, ಪ್ಲೇಟ್ ಸೈಡ್ ಅಂಡ್ ಲಾಂಗಿಟ್ಯೂಡನಲ್ ಸ್ಲೈಡ್ ಅಥವಾ ಪ್ಲಂಗರ್ ಸ್ಲೈಡ್ ಅಂತ ಕೂಡ ನಾವು ಕರಿತೀವಿ. ಇನ್ನು ಪೊಪೆಟ್ ಅಂದ್ರೆ ಸೀಟ್ ವಾಲ್ವ್ ಅಂದ್ರೆ ಬಾಲ್ ಸೀಟ್, ಕೋನ್ ಸೀಟ್, ಡಿಸ್ಕ್ ಸೀಟ್. ಈ ರೀತಿ ನಾವೇನ್ ಮಾಡ್ತೀವಿ, DCVಯನ್ನ 2 ಮೇಜರ್ ಗ್ರೂಪ್ ಆಗಿ ಕ್ಲಾಸಿಫಿಕೇಶನ್ಸ್ ಅನ್ನು ನಾವು ಮಾಡ್ತೀವಿ. What I told, that means slide valves are called so because the opening and closing take place by sliding of one of its member. Slide valve ಅಂದ್ರೆ ಏನು? ಓಪನಿಂಗ್ ಮತ್ತೆ ಕ್ಲೋಸಿಂಗ್. ಸ್ಲೈಡ್ ಹೀಗೆ ತಳ್ಳೋದು, ಈ ಕಡೆಯಿಂದ ಆ ಕಡೆಗೆ, ಆ ಕಡೆಗೆ. ಸೊ ಏನಾಗುತ್ತೆ, ಈ ಕಡೆಯಿಂದ ಆ ಕಡೆಗೆ ನಾವು ಮೂವ್ ಮಾಡಿದಾಗ ಸ್ಲೈಡ್ ಅನ್ನ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಟೇಕ್ಸ್ ಪ್ಲೇಸ್. ಓಪನಿಂಗ್ ಮತ್ತೆ ಕ್ಲೋಸಿಂಗ್ ಆಗುತ್ತೆ. ಅಂದ್ರೆ ಒಂದು ಸ್ಲೈಡಿಂಗ್ ಮೆಂಬರ್ ಅನ್ನ ಈ ಕಡೆಯಿಂದ ಆ ಕಡೆ ಕೇಳುತ್ತದೆ, ಆ ಕಡೆಯಿಂದ ಈ ಕಡೆಗೆ ಎಳೆದಾಗ ಒಂದ್ಸಲಿ ಓಪನ್ ಆಗುತ್ತೆ, ಒಂದ್ಸಲಿ ಕ್ಲೋಸ್ ಆಗ್ತದೆ. ದಿಸ್ ಸ್ಲೈಡ್ ವಾಲ್ ಫರ್ದರ್ ಐ ಟೋಲ್ಡ್ ರೋಟರಿ ಡಿಸ್ಕ್ ವಾಲ್ವ್, ಪ್ಲೇಟ್ ಸೈಡ್ ಅಥವಾ ಲಾಂಗಿಟ್ಯೂಡನಲ್ ಸ್ಲೈಡ್. ಈ ಪ್ಲೇಟ್ಸ್ ಲಾಂಗಿಟ್ಯೂಡನಲ್ ಸ್ಲೈಡ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಪ್ಲಂಗರ್ ಸ್ಲೈಡ್ ಆರ್ ಸ್ಪೂಲ್ ವಾಲ್ವ್ ಅಂತ ಕೂಡ ನಾವು ಕರಿತೀವಿ. This slide, this is the slide valve. This is balanced flow. This is balanced flow. ನಾನು ಹಿಂದೆ ನಿಮ್ಗೆ ಇಲ್ಲಿ ಮಕ್ಕಳು ಹೇಳಿದೆ. ಸೊ
opening and closing takes place. Opening and closing takes place. ನೋಡಿ ಇಲ್ಲಿ ಬ್ಯಾಲೆನ್ಸ್ಡ್ ಸ್ಪೂಲ್ ಅಂತ ಇದೆಯಲ್ಲ, ಏರ್ ಪ್ರೆಷರ್ ಆನ್ ಬೋತ್ ಸ್ಪೇಸ್. ಇಲ್ಲಿ ಏನಾಗುತ್ತೆ, ಈಗ ಇಲ್ಲಿ ಓಪನಿಂಗ್ ಅಂಡ್ ಸ್ಲೈಡಿಂಗ್. ಈ ಸ್ಪೂಲ್ ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ಒಂದ್ಸಲಿ ಕ್ಲೋಸ್ ಆಗುತ್ತೆ, ಒಂದ್ಸಲಿ ಓಪನ್ ಆಗುತ್ತೆ, ಪರ್ಮಿಟ್ ಮಾಡುತ್ತೆ, ಒಂದ್ಸಲಿ ಈ ಪ್ರೆಷರ್ ಅನ್ನ, ಏರ್ ಆರ್ ಫ್ಲೂಯಿಡ್ ಪ್ರೆಷರ್ ಅನ್ನ ಸ್ಟಾಪ್ ಮಾಡುತ್ತೆ. These slide valves are used extensively in pneumatic because of its advantage like balanced spool ಅಂತ ಕರಿತೀವಿ. ಯಾತಕ್ಕೆ ಈ ಸ್ಲೈಡ್ ವಾಲ್ವ್ ನ ನಾವು ಬಳಸ್ತೀವಿ ಅಂದ್ರೆ, ಏನ್ ಅಡ್ವಾಂಟೇಜ್ ಅಂತಂದ್ರೆ, ಇದು ಬ್ಯಾಲೆನ್ಸ್ಡ್ ಸ್ಪೂಲ್. ಸೊ ನೋಡಿ, ದಿಸ್ ಇಸ್ ಕಾಲ್ಡ್ ಬ್ಯಾಲೆನ್ಸ್ಡ್. ಆ ಕಡೆ ಈ ಕಡೆ ಏರ್ ಪ್ರೆಷರ್ ಅನ್ನ ಬೋತ್ ದ ಪ್ಲೇಸಸ್ ಏನ್ ಮಾಡುತ್ತೆ, ಇದು ಬ್ಯಾಲೆನ್ಸ್ ಮಾಡುತ್ತೆ. ಸೊ ಆಕ್ಚುವೇಟ್ ಮಾಡ್ಲಿಕ್ಕೆ ಫೋರ್ಸ್ ಅಷ್ಟಾಗಬೇಕಾಗಿಲ್ಲ. ಲೆಸ್ ಫೋರ್ಸ್ ರಿಕ್ವೈರ್ಡ್ ಟು ಆಕ್ಚುವೇಟ್. ನೋಡಿ, ಎಲ್ಲ ಗೊತ್ತು, ಲೆಸ್ ಫೋರ್ಸ್ ರಿಕ್ವೈರ್ಡ್ ಟು ಆಕ್ಚುವೇಟ್. ಇದರಲ್ಲಿ ಡಿಸ್ಅಡ್ವಾಂಟೇಜ್ ಕೂಡ ಇದೆ. ಯಾವುದರಲ್ಲಿ? ಸ್ಲೈಡ್ ವಾಲ್ವ್ಸ್ ನಲ್ಲಿ ಎ ಫೈನ್ ಫಿನಿಶ್ ಅಂಡ್ ಅಕ್ಯುರೇಸಿ ಆರ್ ರಿಕ್ವೈರ್ಡ್ ಫಾರ್ ಸ್ಲೈಡಿಂಗ್ ದ ಪಾರ್ಟ್ಸ್. ಈ ಪಾರ್ಟ್ಸ್ ಒಳಗಡೆ ಸ್ಪೂಲ್ ಇದೆಯಲ್ಲ, ಅಲ್ಲಿ ಸ್ಲೈಡ್ ಆಗ್ಬೇಕಲ್ಲ, ಅಲ್ಲಿ ಅಕ್ಯುರೇಟ್ ಆಗಿ ಫಿನಿಶ್ ಆಗಿರ್ಬೇಕು, ಮತ್ತೆ ಅಕ್ಯುರೇಸಿ ಅಷ್ಟೇ ಇರಬೇಕು. ಅಂಡ್ ಆಲ್ಸೋ ಸೆನ್ಸಿಟಿವಿಟಿ ಟುವರ್ಡ್ಸ್ ಡರ್ಟ್ ಇನ್ ದ ಏರ್. ಏರ್ ನಲ್ಲಿ ಏನಾದ್ರೂ ಡರ್ಟ್, ಡಸ್ಟ್, ಫಾರಿನ್ ಮೆಟೀರಿಯಲ್ಸ್ ಇದ್ರೆ ಇಟ್ ಈಸ್ ಮೋರ್ ಸೆನ್ಸಿಟಿವ್. ಸ್ಲೈಡ್ ಆಗ್ತಕ್ಕಂಥದ್ದು ಏನಾಗುತ್ತೆ, ಕಷ್ಟ ಆಗ್ತದೆ. ಮತ್ತೆ ಲೆಂತ್ ಆಫ್ ಆಕ್ಚುಯೇಷನ್ಸ್ ಏನಿದೆ ಇದರಲ್ಲಿ ಜಾಸ್ತಿ ಇದೆ. ವಿಯರ್ ಅಂಡ್ ಟಿಯರ್ ಇಸ್ ಆಲ್ಸೋ ಮೋರ್. ನೋಡಿ, ಡಿಸ್ಅಡ್ವಾಂಟೇಜಸ್. ವಿಯರ್ ಅಂಡ್ ಟಿಯರ್ ಇದೆ, ಲೆಂತ್ ಆಫ್ ಆಕ್ಚುಯೇಷನ್ ಜಾಸ್ತಿ. ಏರ್ ನಲ್ಲಿ ಡಸ್ಟ್, ಡಸ್ಟ್ ಇದ್ರೆ ಕಷ್ಟ, ಮೂವ್ ಆಗಲ್ಲ. ಮತ್ತೆ ಸೂಪರ್ ಫಿನಿಶ್ ಆಗ್ಬೇಕು, ಹೈಯರ್ ಅಕ್ಯುರೇಸಿ ಇರಬೇಕು, ಲೈಫ್ ಕೂಡ ಕಡಿಮೆ. ಯಾವುದು? ಸ್ಲೈಡ್ ವಾಲ್ವ್. ಸೊ ದಿಸ್ ಆರ್ ಆಲ್ ದ ಡಿಸ್ಅಡ್ವಾಂಟೇಜಸ್ ಆಫ್ ಸ್ಲೈಡ್ ವಾಲ್ವ್ಸ್. ನಾವು ಕಮ್ ಟು ದ ಸೀಟ್ ವಾಲ್ವ್ಸ್. ಯಾವ ಕಡೆ ಬಂದ್ವಿ ಈಗ ಮಕ್ಕಳೇ? ಸೀಟ್ ವಾಲ್ವ್ಸ್. ಸೀಟ್ ವಾಲ್ವ್ ನಲ್ಲಿ ಮೂರಿದೆ ಹೇಳಿದೀನಿ. ಸೀಟ್ ವಾಲ್ವ್ ಆಲ್ಸೋ ಕಾಲ್ಡ್ ಆಸ್ ಎಂತ ವಾಲ್ವ್? ಪೊಪೆಟ್ ವಾಲ್ವ್ ಅಂತ ನಾವು ಕರೆದ್ವಿ. Seat valves are also called as puppet valve. The valve is opened or closed by lift the seating element. A seating element ಇದೆ, ball, disc, plate like that. A seating element ಅನ್ನ lift ಆದ್ರೆ ಓಪನ್ ಆಗುತ್ತೆ, seating element seat ಆದ್ರೆ ಕ್ಲೋಸ್ ಆಗುತ್ತೆ. That is called seat valve. These valve are further grouped as, ನಾನು ಹೇಳಿದೆ, ಒಂದು ಬಾಲ್ ಸೀಟ್, ಒಂದು ಕೋನ್ ಆರ್ ಟೇಪರ್ ಸೀಟ್, ಇನ್ನೊಂದು ಡಿಸ್ಕ್ ಸೀಟ್ ವಾಲ್ವ್. ನೋಡಿ, ಇಲ್ಲಿ ಏನಾಗುತ್ತೆ ಮಕ್ಕಳೇ, ಅದು ಮೇಲ್ಗಡೆಯಿಂದ ಈಗಿರುತ್ತೆ ಬಾಲ್. ಬಾಲ್ ಬಂದು ಇಲ್ಲಿ ಬಂದು ಕುತ್ಕೊಂಡ್ರೆ ಕ್ಲೋಸ್, ಮೇಲಕ್ಕೆ ಎತ್ತಿದ್ರೆ ಓಪನ್. ಅದೇ ರೀತಿ ಕೋನ್ ಬಂದ್ ಸೀಟ್ ಆದ್ರೆ ಕ್ಲೋಸ್, ಮತ್ ಮೇಲಕ್ಕೆ ಹೋದ್ರೆ ಓಪನ್. ಡಿಸ್ಕ್ ಅಷ್ಟೇ, ಈಗ ಎತ್ಕೊಳ್ಳುತ್ತೆ, ಮೇಲಕ್ಕೆ ಓಪನ್, ಈಗ ಕ್ಲೋಸ್ ಆಗುತ್ತೆ. ಲೈಕ್ ದಟ್ ದಿಸ್ ಸೀಟ್ ವಾಲ್ವ್ಸ್ ಆರ್ ವರ್ಕಿಂಗ್ ಇನ್ ದಿ ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್. ಅಡ್ವಾಂಟೇಜಸ್ ಏನು? ವಿಯರ್ ಅಂಡ್ ಟಿಯರ್ ಇಸ್ ಮಿನಿಮಮ್. ವಿಯರ್ ಅಂಡ್ ಟಿಯರ್ ಏನೋ ಕಡಿಮೆ, ಅಲ್ಲಿ ಏನಿತ್ತು ವಿಯರ್ ಅಂಡ್ ಟಿಯರ್ ಜಾಸ್ತಿ ಇತ್ತು. ಆಕ್ಚುವೇಟಿಂಗ್ ಲೆಂತ್ ಆರ್ ಲಿಫ್ಟ್ ಈಸ್ ವೆರಿ ಲೆಸ್. ಅಲ್ಲಿ ಆಕ್ಚುವೇಟಿಂಗ್ ಲೆಂತ್ ಏನಿತ್ತು ಸ್ಲೈಡ್ ವಾಲ್ವ್ ನಲ್ಲಿ ಜಾಸ್ತಿ ಇತ್ತು. ಪ್ರೊವೈಡ್ಸ್ ಲೀಕ್ ಪ್ರೂಫ್ ಅರೇಂಜ್ಮೆಂಟ್. ಇಲ್ಲಿ ಲೀಕ್ ಪ್ರೂಫ್ ಅರೇಂಜ್ಮೆಂಟ್. ಲಾಂಗ್ ಲೈಫ್, ಅಲ್ಲಿ ನೋಡಿದ್ವಿ ಶಾರ್ಟ್ ಲೈಫ್ ಇತ್ತು. ಇನ್ಸೆನ್ಸಿಟಿವ್ ಟು ಡಸ್ಟ್ ಅಂಡ್ ಡರ್ಟ್, ಅಲ್ಲಿ ಮೋರ್ ಸೆನ್ಸಿಟಿವ್ ಟು ಡಸ್ಟ್ ಅಂಡ್ ಡರ್ಟ್. ಅದು ಡಿಸ್ಅಡ್ವಾಂಟೇಜ್. ಇಲ್ಲಿ ಸ್ವಲ್ಪ ಏರ್ ನಲ್ಲಿ ಡಸ್ಟ್ ಡರ್ಟ್ ಇದ್ರೂ ಕೂಡ ಇಟ್ ವಿಲ್ ಯೂಸ್ ಅನ್ನ ನಾವು ಮಾಡಬಹುದು. ಇದರಲ್ಲೂ ಕೂಡ ಕೆಲವು ಡಿಸ್ಅಡ್ವಾಂಟೇಜಸ್ ಇದೆ. ಫೋರ್ಸ್ ಅಲ್ಲಿ ಕಡಿಮೆ ಬೇಕಿತ್ತು, ಇಲ್ಲಿ ಫೋರ್ಸ್ ಏನ್ ಬೇಕು? ಜಾಸ್ತಿ ಬೇಕು. ಫೋರ್ಸ್ ರಿಕ್ವೈರ್ಡ್ ಟು ಆಪರೇಟ್ ಇಸ್ ಮೋರ್. ಬ್ಯಾಲೆನ್ಸಿಂಗ್ ಆಫ್ ಫೋರ್ಸ್ ನಾಟ್ ಅಡ್ವೊಕೇಟ್. ಅಲ್ಲಿ ಇಂಪಾರ್ಟೆಂಟ್ ಏನೋ ಬ್ಯಾಲೆನ್ಸಿಂಗ್ ಆಫ್ ಸ್ಪೂಲ್. ಇಲ್ಲಿ ಬ್ಯಾಲೆನ್ಸಿಂಗ್ ಆಫ್ ಫೋರ್ಸ್ ಇಸ್ ನಾಟ್ ಅಡ್ವೊಕೇಟ್. ಸರಿಯಾಗಿ ಬ್ಯಾಲೆನ್ಸಿಂಗ್ ಆಗಲ್ಲ, ಕಷ್ಟ ಆಗುತ್ತೆ. ಸೊ ದಿಸ್ ಆರ್ ಆಲ್ ದಿ ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್ ಕ್ಲಾಸಿಫಿಕೇಶನ್ಸ್. ಒಂದು ಭಾಗ ಡಿಸೈನ್ ಮೇಲೆ ನಾವು ನೋಡಿದ್ವಿ. ಇದೆಲ್ಲ ಡಿಸೈನ್ಸ್ ಕಮ್ಸ್ ಅಂಡರ್ ದಿ according to the design of the valve. Now come to the valve classified according to the number of ports and positions. ಇದು ಇಂಪಾರ್ಟೆಂಟ್ ಮಕ್ಕಳೇ. ನೋಡಿ, number of ports at DCV has a number of ports through which air enters and exits.
ಪೋರ್ಟ್ಸ್ ಅಂದ್ರೆ ಏನು, ಏರ್ ಎಂಟರ್ ಆಗೋದು ಮತ್ತೆ ಎಕ್ಸಿಟ್ ಆಗೋದು, ಹೊರಗಡೆ ಹೋಗ್ತಕ್ಕಂಥದ್ದು. ಇಟ್ ಆಲ್ಸೋ ಟೇಕ್ಸ್ ವೇರಿಯಸ್ ಪೊಸಿಷನ್ ಅಕಾರ್ಡಿಂಗ್ ಟು ದ ಫ್ಲೋ ಪಾತ್ ಆಫ್ ಎ. ಪೊಸಿಷನ್ ಅಂದ್ರೆ ಬಾಕ್ಸ್ ನೋಡಿ, ಇಲ್ಲಿದೆ ನೋಡಿ, ಇದು ಒಂದು ಪೊಸಿಷನ್, ಇದು ಒಂದು ಪೊಸಿಷನ್, ಇದು ಒಂದು ವಾಲ್, ಇಲ್ಲಿ ಒಂದು ಪೊಸಿಷನ್ ಇದೆ, ಇಲ್ಲಿ ಒಂದು ಪೊಸಿಷನ್ ಇದೆ. ದಿಸ್ ಇಸ್ ಕಾಲ್ಡ್ ಪಿ ಅನ್ನೋದು ಏರ್ ಎಂಟರ್ ಆಗೋದು, ಇಲ್ಲಿ ಒನ್ ಅಂತ ಇರತಕ್ಕಂಥದ್ದು ಎಕ್ಸಿಸ್ಟ್. ಪಿ ಇಸ್ ಸೆಂಟರ್, ಎ ಇಸ್ ಎಕ್ಸಿಸ್ಟ್. ಆಯ್ತಾ, ಎ ಇಸ್ ಎಕ್ಸಿಸ್ಟ್. ಇಲ್ಲಿ ವೇರಿಯಸ್ ಪೊಸಿಷನ್ಸ್ ಇರುತ್ತೆ ನಿಮಗೆ, 2 ಪೊಸಿಷನ್ಸ್, 3 ಪೊಸಿಷನ್ಸ್, 4 ಪೊಸಿಷನ್ಸ್. ಅಂದ್ರೆ ಈ ಸ್ಕ್ವೇರ್ ಇದೆಯಲ್ಲ, ಈ ಸ್ಕ್ವೇರ್ ಆಧಾರದ ಮೇಲೆ ನಾವು ಎಷ್ಟು ಪೊಸಿಷನ್ಸ್ ಇದೆ ಅಂತ ನಾವು ಹೇಳ್ತೀವಿ. ಸಿಂಬಲ್ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಈ ವಾಲ್ವ್ ನಲ್ಲಿ ನಿಮ್ಗೆ ಇಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ದೀವಿ. ಇಟ್ ಹ್ಯಾಸ್ ಸೋನ್ ಇನ್ಲೆಟ್. ಇನ್ಲೆಟ್ ಏನಿದೆ ಇಲ್ಲಿ, ಪಿ ಇದೆ. ಔಟ್ಲೆಟ್ ಏನಿದೆ, ಎ ಇದೆ. ಇದು ಇನ್ಲೆಟ್, ಇದು ಪೂರ್ತಿ ವಾಲ್ವ್. ಇದು ಸೆಕ್ಷನ್ ಮಾಡಿ ತೋರಿಸಿದೀನಿ ನೋಡಿ. ಇಲ್ಲಿ ಇದು ದಿಸ್ ಇಸ್ ಇನ್ಲೆಟ್, ದಿಸ್ ಇಸ್ ಎ ಇಸ್ ಔಟ್ಲೆಟ್ ಪೊಸಿಷನ್ ಇರ್ತಕ್ಕಂಥದ್ದು. ಇದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್. ಇಟ್ ಆಲ್ಸೋ ಆಸ್ ಎ 2 ಪೊಸಿಷನ್ಸ್, ಇದರಲ್ಲಿ 2 ಪೊಸಿಷನ್ಸ್ ಇದೆ. ದಿಸ್ ಇಸ್ ಒನ್ ಟೈಪ್ ಆಫ್ ವಾಲ್ವ್. ಮೇ ಬಿ ಇಟ್ ಇಸ್ ಎ 2x2 ವಾಲ್ವ್. ಇನಿಷಿಯಲ್ ಪೊಸಿಷನ್ಸ್ ನೋ ಫ್ಲೋ. ನೋಡಿ ಇಲ್ಲಿ ನೋಡಿ, ಈ ಚಿತ್ರದಲ್ಲಿ ಸೆಕ್ಷನಿಂಗ್ ಆಗಿರೋದ್ರಲ್ಲಿ ಪಿ ಇಂದ ಎಂಟರ್ ಆಗ್ತಾ ಇದೆ, ಏರು ಎಂಟರ್ ಆಗ್ತಾ ಇದೆ. ಇಲ್ಲಿ ಮಧ್ಯ ಏನಾಗಿದೆ, ಸ್ಪೂಲ್ ಅಡ್ಡ ಇದೆ, ಹಾಗಾಗಿ ಏರು ಎಕ್ಸಿಟ್ ಆಗಲ್ಲ. ಎಲ್ಲಿ, ಎ. ಹಾಗಾಗಿ ದೇರ್ ಇಸ್ ನೋ ಫ್ಲೋ. ಅದೇ ಎರಡನೇ ಇಲ್ಲಿ ಚಿತ್ರಕ್ಕೆ ಬನ್ನಿ. ಇಲ್ಲಿ ಪಿ ಏನಾಗಿದೆ, ಪ್ರೆಷರ್ ಎಕ್ಸಿಸ್ಟ್ ಆಯ್ತು, ಎಕ್ಸಿಸ್ಟ್ ಆಗಿ ಏನಲ್ಲಿ ಏನಾಗಿದೆ, ಎಕ್ಸಿಸ್ಟ್ ಆಗಿದೆ. ಇಲ್ಲಿ ಎಂಟರ್ ಆಯ್ತು, ಇಲ್ಲಿ ಏನಲ್ಲಿ ಏನಾಗಿದೆ, ಎಕ್ಸಿಸ್ಟ್ ಆಗಿದೆ. ಇಲ್ಲಿ ಯಾವುದೇ ರೀತಿ ಅಡೆತಡೆ ಇಲ್ಲ. ಸೊ ಇನಿಷಿಯಲ್ ಪೊಸಿಷನ್ ನೋ ಫ್ಲೋ, ಫೈನಲ್ ಪೊಸಿಷನ್ಸ್ ಫುಲ್ ಫ್ಲೋ. ಸೊ ದಿಸ್ ಇಸ್ ದಿ valve classifications according to the number of ports and positions. ನಿಮಗೆ ವಾಲ್ವ್ ಕ್ಲಾಸಿಫಿಕೇಶನ್ಸ್ ನಲ್ಲಿ, ಈ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ಸ್ ನಲ್ಲಿ ನಿಮಗೆ ನಾನು ಈ ಪೋರ್ಟ್ ಪೊಸಿಷನ್ಸ್ ಎಲ್ಲವನ್ನ ತೋರಿಸ್ತಾ ಹೋಗ್ತೀನಿ ನೋಡಿ. ಇಲ್ಲಿ 1 ಸ್ಕ್ವೇರ್ ಫಾರ್ ಈಚ್ ಆಪರೇಟಿಂಗ್ ಪೊಸಿಷನ್ಸ್. ಪ್ರತಿಯೊಂದು ಆಪರೇಟಿಂಗ್ ಪೊಸಿಷನ್ಸ್ ನಲ್ಲೂ ಇದೇನಾಗುತ್ತೆ, ಶಿಫ್ಟ್ ಆಗುತ್ತೆ. ಇದೊಂದು ಪೊಸಿಷನ್ಸ್, ಇದು ಒನ್, ಇಲ್ಲಿ ಇಲ್ಲೊಂದು ಸ್ಕ್ವೇರ್, 2 ಸ್ಕ್ವೇರ್ ಇದೆಯಲ್ಲ, 2 ಸ್ಕ್ವೇರ್ ಸೇರಿಸಿದ್ರೆ ಒಂದು ವಾಲ್ವ್. ಅದರಲ್ಲಿ ಒಂದೊಂದು ಪೊಸಿಷನ್ ಅಲ್ಲಿ ಒಂದೊಂದ್ಸಲಿ ಆಪರೇಟಿಂಗ್ ಆಗುತ್ತೆ. ಇದರಲ್ಲಿ ಒಂದ್ಸಲಿ ನಾವು ಆಕ್ಟಿವೇಟ್ ಮಾಡಿದಾಗೆ ಶಿಫ್ಟ್ ಆಗ್ತಾ ಹೋಗುತ್ತೆ. ದಟ್ ಮೀನ್ಸ್ ಇನ್ಸೈಡ್ ದಿಸ್ ಸ್ಕ್ವೇರ್ ದ ಪಾತ್ ಆಫ್ ಫ್ಲೋ ಆಫ್ ಏರ್ ಇಸ್ ಇಂಡಿಕೇಟೆಡ್ ಬೈ ಆರೋ ಮಾರ್ಕ್ಸ್. ಈ ಸ್ಕ್ವೇರ್ ಒಳಗಡೆ ನೋಡಿ, ಇಲ್ಲಿ ಇಲ್ಲಿ ಈ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದರಲ್ಲಿ ಪಿ ಇದೆ, ಇದರಲ್ಲೂ ಪಿ ಇದೆ. ಇಲ್ಲೇನಾಗಿದೆ, ಪಿ ಏರ್ ಏನಾಗ್ಬೇಕು, ಇಲ್ಲಿ ಎಂಟರ್ ಆಗ್ಬೇಕು. ಏನಲ್ಲಿ ಏನಾಗ್ಬೇಕು, ಎಕ್ಸಿಸ್ಟ್ ಆಗ್ಬೇಕು. ಪಿ ಏನಾಗಿದೆ, ಇಲ್ಲಿ ಕ್ಲೋಸ್ ಆಗಿದೆ, ಏರು ಎಂಟರ್ ಆಗಲ್ಲ. ಇಲ್ಲಿ ಬನ್ನಿ, ಪಿ ಇಂದ ಏನ್ ಮಾಡಿದ್ದಾರೆ, ಆರೋ ಮಾರ್ಕ್ ಅನ್ನ ತೋರಿಸಿದ್ದಾರೆ. ಈ ಆರೋ ಏನ್ ಇಂಡಿಕೇಟ್ ಮಾಡ್ತಾ ಇದೆ, ಇದು ಏರ್ ಫ್ಲೋ ಪಾತ್ ಅಥವಾ ಫ್ಲೂಯಿಡ್ ಫ್ಲೋ ಪಾತ್ ಅಂತ ತೋರಿಸ್ತಾ ಇದೆ. ಸೇಮ್ ದಿಸ್ ವಾಲ್ವ್ ಸೋನ್ ಇನ್ ಫಿಗರ್ ಇಸ್ ಡಿಸಿಗ್ನೇಟೆಡ್ ಆಸ್ 2x2 ವಾಲ್ವ್. ಇದನ್ನ ಏನಂತ ಕರಿತೀವಿ ನಾವು, 2x2 ವೇ ವಾಲ್ವ್. ಅಂದ್ರೆ 2 ಪೋರ್ಟ್ 2 ಪೊಸಿಷನ್ಸ್. 2 ಪೋರ್ಟ್ ಯಾವ್ದಪ್ಪ, ಇಲ್ಲಿ ಪಿ ಮತ್ತೆ 1 ಅಂತ ಇದೆಯಲ್ಲ, ಪಿ ಮತ್ತೆ 1 ಅಂತ ಇದೆಯಲ್ಲ, ಅದು 2 ಪೋರ್ಟ್. ಪೊಸಿಷನ್ ಯಾವ್ದಪ್ಪ ಅಂದ್ರೆ ಇದು 1 ಸ್ಕ್ವೇರ್, ಇದು 1 ಸ್ಕ್ವೇರ್. ಸೊ ದಿಸ್ ಈಸ್ 2x2 ವಾಲ್ವ್. ಇಲ್ಲಿ ಜನರಲಿ 2x2 ವಾಲ್ವ್ ನಲ್ಲಿ ನ್ಯೂಮರೇಟರ್ ಅಂದ್ರೆ ನಂಬರ್ ಆಫ್ ಪೋರ್ಟ್ಸ್ ಪಿ ಅಂಡ್ ಎ ಇರುತ್ತೆ. ಏನಿರುತ್ತೆ, ಪಿ ಅಂಡ್ ಎ. ಡಿನಾಮಿನೇಟರ್ ಅಲ್ಲಿ 0-1 ಅಂತ ಇರುತ್ತೆ. ಡಿನಾಮಿನೇಟರ್ ಏನಿರುತ್ತೆ, 0-1. ನೋಡಿ ಇಲ್ಲಿ ಇದು ಪಿ ಮತ್ತೆ ಎ ಇದ್ರೆ ಇಲ್ಲಿ 0 ಮತ್ತೆ 1 ಇರುತ್ತೆ. ಇಲ್ಲಿ ಪಿ ಮತ್ತೆ ಎ ಇರುತ್ತೆ, ಇಲ್ಲಿ 0 ಮತ್ತೆ 1 ಇರುತ್ತೆ. ಇದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ಸ್, ಡೆಸಿಗ್ನೇಷನ್ಸ್ ಆಫ್ 2x2 ವಾಲ್ವ್. ಈಗ ನೋಡ್ಬಿಡೋಣ ಪೋರ್ಟ್ಸ್ ಯಾವ ರೀತಿ ನಾವು ಏನೇನಿದೆ ಅಂತೇಳಿ. ಪಿ ಅಂತ ಏನು ನಾವು ಇಂಡಿಕೇಟ್ ಮಾಡಿರ್ತೀವಿ ಮಕ್ಕಳೇ, ಅದನ್ನ ಪ್ರೆಷರ್ ಪೋರ್ಟ್ ಅಂತ ಕರಿತೀವಿ. ಈ ಪ್ರೆಷರ್ ಪೋರ್ಟ್ ಅಂದ್ರೆ ದಿಸ್ ಪಿ ಇಂಡಿಕೇಟ್ಸ್ ಎಂಟ್ರಿ ಆಫ್ ದಿ ಕಂಪ್ರೆಸ್ಡ್ ಏರ್ ಫ್ರಮ್ ದ ಕಂಪ್ರೆಸರ್ ಇನ್ ಟು ದ ವಾಲ್ವ್ ವಿಚ್ ಈಸ್ ರೆಪ್ರೆಸೆಂಟೆಡ್ ಬೈ ಎ ಸ್ಕ್ವೇರ್. ಪ್ರೆಷರ್ ಪೋರ್ಟ್ ಅಂದ್ರೆ ಎಂಟ್ರಿ, ಅದು ಏರ್ ಎಂಟ್ರಿ ಇನ್ ಟು ದಿ ಕಂಪ್ರೆಸ್ಡ್ ಏರ್ ಫ್ರಮ್ ದ ಕಂಪ್ರೆಸರ್ ಇನ್ ಟು ದ ವಾಲ್ವ್. ಇನ್ನು ಎಬಿಸಿ ಅಂತ ಇದೆ, ದಿಸ್ ಇಸ್ ವರ್ಕಿಂಗ್ ಪೋರ್ಟ್ಸ್. ಇದು ಏನ್ ಮಾಡುತ್ತೆ, ಎಬಿಸಿ, ದಿಸ್ ಪೋರ್ಟ್ ಸಪ್ಲೈ ಏರ್ ಟು ದ ಸಿಲಿಂಡರ್ ಅಂಡ್ ರಿಸೀವ್ ಏರ್ ಫ್ರಮ್ ದ ಸಿಲಿಂಡರ್. ಎಬಿಸಿ ಏನಿದೆ, ಪಿ ನಲ್ಲಿ ಎಂಟರ್ ಆಗ್ತಲ್ಲ, ಅದು ಎಬಿಸಿ ನಲ್ಲಿ ಎಕ್ಸಿಟ್ ಆಗಿ ಎಲ್ಲಿ ಹೋಗುತ್ತೆ, ಸಿಲಿಂಡರ್ ಹೋಗುತ್ತೆ. ಮತ್ತೆ ಸಿಲಿಂಡರ್ ಆಕ್ಟಿವೇಟ್ ಆದಾಗ ರಿಟರ್ನ್ ಏರ್ ಬರುತ್ತೆ, ಅದನ್ನ ರಿಸೀವ್ ಮಾಡಿ ಎಲ್ಲಿ ಕಳಿಸುತ್ತೆ, ಏರ್ ಫ್ರಮ್ ದಿ ಸಿಲಿಂಡರ್. ಸಿಲಿಂಡರ್ ಇಂದ ಏರ್ ನ ರಿಸೀವ್ ಕೂಡ ಇದು ಮಾಡ್ಕೊಳ್ಳುತ್ತೆ ಎಬಿಸಿ. ಇನ್ನೊಂದು ಆರ್ ಎಸ್ ಟಿ ಅಂತ ಐತೆ, ದಿಸ್ ಇಸ್ ಎಕ್ಸಾಸ್ಟ್ ಪೋರ್ಟ್.
RST ಅಂತಕ್ಕಂಥದ್ದು ಎಕ್ಸಾಸ್ಟ್ ಪೋರ್ಟ್ ಅಂತ ನಾವು ಕರಿತೀವಿ. ದಿಸ್ ಪೋರ್ಟ್ಸ್ ಫ್ರಮ್ ವೇರ್ ಯೂಸ್ಡ್ ಏರ್ ಇಸ್ ಎಕ್ಸಾಸ್ಟ್. ಎಲ್ಲಿ ಇದನ್ನು ಬಳಸ್ತೀವಿ ಅಂದ್ರೆ ಏರ್ ಎಲ್ಲಿ ಎಕ್ಸಾಸ್ಟ್ ಆಗುತ್ತೆ ಅಲ್ಲಿ ನಾವು RST ಅನ್ನು ನಾವು ಬಳಸ್ತೀವಿ. ಅನದರ್ ಒನ್ XYZ, ದಿಸ್ ಇಸ್ ಕಂಟ್ರೋಲ್ ಆರ್ ಸಿಗ್ನಲ್ ಪೋರ್ಟ್ಸ್ ಅಂತ ನಾವು ಕರಿತೀವಿ. ದಿಸ್ ಪೋರ್ಟ್ಸ್ ಆರ್ ಯೂಸ್ಡ್ ಆಸ್ ಅ ಸಿಗ್ನಲ್ ಇನ್ಪುಟ್, ಸಿಗ್ನಲ್ ಔಟ್ಪುಟ್. XYZ ಅನ್ನ ಸಿಗ್ನಲ್ ಇನ್ಪುಟ್ ಮತ್ತೆ ಸಿಗ್ನಲ್ ಔಟ್ಪುಟ್ ಪೋರ್ಟ್ ಆಗಿ ನಾವು ಬಳಸ್ತೀವಿ. ದ ಪೊಸಿಷನ್ ಆಫ್ ವಾಲ್ವ್ ಆರ್ ನೇಮ್ಡ್ ಆಸ್. ಈ ಪೊಸಿಷನ್ ಆಫ್ ವಾಲ್ವ್ ನ 0, 1, 2, 0, 1 and 2 ಅಥವಾ 1, 2 ಅಕಾರ್ಡಿಂಗ್ ಟು ದ ಟೈಪ್ ಆಫ್ ಆಕ್ಚುಯೇಷನ್ಸ್. ಆಕ್ಚುಯೇಷನ್ಸ್ ಟೈಪ್ ಮೇಲೆ ಈ ವಾಲ್ವ್ ನ ನಾವು ನೇಮ್ ಮಾಡ್ತೀವಿ. 0, 1 ಅಥವಾ 2 ಅಥವಾ 1 and 2 ಅಂತ ನಾವು ನೇಮ್ ಮಾಡ್ತೀವಿ. ಇದಿಷ್ಟು ಮಕ್ಕಳೇ ಪ್ರೆಷರ್ ಪೋರ್ಟ್, ವರ್ಕಿಂಗ್ ಪೋರ್ಟ್, ಎಕ್ಸಾಸ್ಟ್ ಪೋರ್ಟ್, ಕಂಟ್ರೋಲ್ ಸಿಗ್ನಲ್, ಕಂಟ್ರೋಲ್ ಆರ್ ಸಿಗ್ನಲ್ ಪೋರ್ಟ್ಸ್ ಬಗ್ಗೆ ಈ ರೀತಿ ನಾವು P, ABC, RST, XYZ ಅಂತ ನಾವು ಕರೀತಿರೋದು 1, 2. ಮತ್ತೆ ನೆಕ್ಸ್ಟ್ ಕ್ಲಾಸಿಫಿಕೇಶನ್ಸ್. ಪೋರ್ಟ್ ಅಂಡ್ ಪೊಸಿಷನ್ ಆಯ್ತು ನೋಡಿ. DCV are classified into 3 groups. Number 1 is design, according to the design. Number 2 according to the port and position ಆಯ್ತು. ಈಗ now come to the according to the type of actuations. Type of actuation. DCV, direction control valve. The actuation is grouped into 2 major groups. ಇಲ್ಲಿ 2 ತರ actuations. ಒಂದು ಸ್ಪ್ರಿಂಗ್ ರಿಟರ್ನ್, ಇನ್ನೊಂದು ಡಿಟೆಂಟ್ ವಾಲ್ವ್ ಅಂತ ಕರೀತೀವಿ. ಡಿಟೆಂಟ್ ವಾಲ್ವ್ ಇವೆರಡು ಆಕ್ಚುಯೇಷನ್ ಟೈಪ್ ಅಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಇದೆರಡೇ. ಒಂದು ಸ್ಪ್ರಿಂಗ್ ರಿಟರ್ನ್, ಇನ್ನೊಂದು ಡಿಟೆಂಟ್. ನೋಡ್ತಾ ಹೋಗೋಣ ಇವೆರಡಕ್ಕೂ. ಈಗ ಸ್ಪ್ರಿಂಗ್ ರಿಟರ್ನ್ ಬಂದೆ. ಇನ್ ದಿಸ್ ಮೆಕಾನಿಸಮ್ ದ ವಾಲ್ವ್ ಆಲ್ವೇಸ್ ಅಸ್ಯೂಮ್ ಎ ಪರ್ಟಿಕ್ಯುಲರ್ ಪೊಸಿಷನ್ ಬಿಕಾಸ್ ಆಫ್ ದ ಸ್ಪ್ರಿಂಗ್ಸ್. When the operated, it changes its position. Actuations of other end may be the following types. ನೋಡಿ ಇಲ್ಲಿದೆ. ಅಂದ್ರೆ ಮಕ್ಕಳೇ ಸ್ಪ್ರಿಂಗ್ ರಿಟರ್ನ್ ಅಂದ್ರೆ ಈ ಒಂದು ಮೆಕಾನಿಸಮ್ ನಲ್ಲಿ ಯಾವ ರೀತಿ ಅಂದ್ರೆ ಇದು ಒಂದು ಪರ್ಟಿಕ್ಯುಲರ್ ಪೊಸಿಷನ್ಸ್ ಅಲ್ಲಿ ಇರುತ್ತೆ ಸ್ಪ್ರಿಂಗ್. ಆಪರೇಟೆಡ್, ನಾವು ಯಾವಾಗ ಆಪರೇಟ್ ಮಾಡ್ತೀವಿ ಈ ಪೊಸಿಷನ್ಸ್ ಏನಾಗುತ್ತೆ, ಚೇಂಜ್ ಆಗುತ್ತೆ. ಸಾಮಾನ್ಯವಾಗಿ ಸ್ಪ್ರಿಂಗ್ ನಿಮಗೆ ಗೊತ್ತು. ಈಗ ಓಪನ್ ಮಾಡಿದ್ರೆ ಈಗ ಇರುತ್ತೆ, ಕಂಪ್ರೆಸ್ ಮಾಡಿದ್ರೆ ಏನಾಗುತ್ತೆ, ಪ್ರೆಸ್ ಆಗುತ್ತೆ. ಈ ಕಂಪ್ರೆಸ್ ಅಂತ ಅಂದ್ರೆ ಏನಾಯ್ತು, ಇದು ಆಕ್ಚುವೇಟ್ ಆಯ್ತು. ಫೋರ್ಸ್ ನ ರಿಲೀಸ್ ಮಾಡಿದ್ರೆ ಅದು ಎಲಾಸ್ಟಿಕ್ ಪ್ರಾಪರ್ಟಿ ಇರೋದ್ರಿಂದ ಸ್ಪ್ರಿಂಗ್ ಏನಾಗುತ್ತೆ, ಇಟ್ ಗೋ ಬ್ಯಾಕ್ ಟು ಇಟ್ಸ್ ಒರಿಜಿನಲ್ ಪೊಸಿಷನ್. ಲೈಕ್ ದಟ್ ಆಕ್ಚುಯೇಷನ್ಸ್ ಮೆಥಡ್ ಮೇಲೆ ಇದೇನಾಗುತ್ತೆ, ಆಪರೇಟೆಡ್ ಇಟ್ ಚೇಂಜಸ್ ಇಟ್ಸ್ ಪೊಸಿಷನ್. ಪೊಸಿಷನ್ಸ್ ಏನಾಗುತ್ತೆ, ಚೇಂಜ್ ಆಗುತ್ತೆ. ನೋಡಿ ಇದನ್ನ ಆಕ್ಚುಯೇಟ್ ಮಾಡ್ಲಿಕ್ಕೆ ಸ್ಪ್ರಿಂಗ್ ರಿಟರ್ನ್ ನ ಎಷ್ಟು ತರ ಇದೆ. ಮ್ಯಾನ್ಯುವಲ್ ನೋಡಿ, ಪುಷ್ ಬಟನ್, ಲೆವರ್ ಆಪರೇಟೆಡ್ ಟೈಪ್, ಫುಟ್ ಪೆಡಲ್, ರೋಲರ್ ಟೈಪ್, ರೋಲರ್ ಟ್ರಿಪ್, ಅದು ಬಿಟ್ಟರೆ ಸಾಲನಾಯ್ಡ್ ಅಥವಾ ಏರ್ ಪೈಲಟ್ ಅಥವಾ ಇಂಪಲ್ಸ್ ಅಂತ ನಾವು ಕರಿತೀವಿ. ಸೊ ಇಷ್ಟು ಮೆಥಡ್ ಅಲ್ಲಿ ನಾವೇನ್ ಮಾಡ್ಬೋದು, ಸ್ಪ್ರಿಂಗ್ ರಿಟರ್ನ್ ಅನ್ನ ಮಾಡಬಹುದು. ಸ್ಪ್ರಿಂಗ್ ಅನ್ನ ಆಕ್ಚುಯೇಟ್ ಮಾಡಿ ಸಿಲಿಂಡರ್ ನ ಆಪರೇಟ್ ಅನ್ನ ಮಾಡಬಹುದು. ಒಂದು ಮ್ಯಾನುವಲ್ ಟೈಪು, ಲೆವರ್ ಟೈಪು, ಪೆಡಲ್ ಟೈಪ್, ರೋಲರ್ ಟೈಪ್, ರೋಲರ್ ಟ್ರಿಪ್ ಟೈಪ್, and then solenoid and pilot operated. These are all the actuations method. ಸ್ಪ್ರಿಂಗ್ ರಿಟರ್ನ್ ನಲ್ಲಿ ನಾವು ಆಕ್ಚುಯೇಟ್ ಅನ್ನು ಮಾಡಲಿಕ್ಕೆ ಇಷ್ಟು ಟೈಪ್ ಅನ್ನು ನಾವು ಬಳಸ್ತೀವಿ. ದಿಸ್ ಇಸ್ ಒನ್ ಆಫ್ 2x2 ವಾಲ್ವ್. ಇಲ್ಲಿ ನೋಡಿ, ಇನಿಷಿಯಲ್ ಪೊಸಿಷನ್ ಆಫ್ ಎ ಸ್ಪ್ರಿಂಗ್ ರಿಟರ್ನ್ ವಾಲ್ವ್. ಇದು ಇನಿಷಿಯಲ್ ಪೊಸಿಷನ್ ಆಫ್ ದ ಸ್ಪ್ರಿಂಗ್. ರಿಟರ್ನ್ ವಾಲ್ವ್ ಇಸ್ ಆಲ್ವೇಸ್ ನೇಮ್ಡ್ ಆಸ್ 0. ಇದನ್ನ ಏನ್ ಮಾಡ್ತೀವಿ, ರಿಟರ್ನ್ ವಾಲ್ವ್ ಇದು, ರಿಟರ್ನ್ ವಾಲ್ವ್ ಇದು. ಇದು ನೋಡಿ, ಇದು ಎಂಟರ್ ಆಗಿದೆ. ಇದು ಆರೋ ಮಾರ್ಕ್ ಯಾವ ಕಡೆ ಇದೆ ಅದು ಆ ಕಡೆಗೆ. P2 P21 ಆಗಿದೆ, ಇದು ಪ್ರೆಷರ್ ಆಗಿದೆ. ಇದು 0, ಆಲ್ವೇಸ್ ಇಸ್ ನೇಮ್ಡ್ ಆಸ್ 0 ಅಂಡ್ ಅದರ್ ಪೊಸಿಷನ್ ಆಸ್ 1. ಇದು ಫ್ಲೋ. ದಿಸ್ ಇಸ್ ಇನಿಷಿಯಲ್ ಪೊಸಿಷನ್, ಅದು ಸ್ಪ್ರಿಂಗ್. ನೌ ಕಮ್ ಟು ದಿ ಡಿಟೆಂಟ್ ವಾಲ್ವ್. ಎರಡನೇದು ವಾಲ್ವ್ ಆಕ್ಚುಯೇಷನ್ ಮೆಥಡ್ ಅಲ್ಲಿ ಸ್ಪ್ರಿಂಗ್ ಆಕ್ಚುಯೇಟೆಡ್ ಡಿಟೆಂಟ್ ವಾಲ್ವ್ ಅಂತ ನಾನು ಹೇಳಿದೆ. ಈ ಡಿಟೆಂಟ್ ವಾಲ್ವ್ ನಲ್ಲಿ ಇಟ್ ಈಸ್ ಆಲ್ಸೋ ಎ ಸ್ಪ್ರಿಂಗ್ ಡಿವೈಸ್. ಇದು ಕೂಡ ಒಂದು ಸ್ಪ್ರಿಂಗ್ ಡಿವೈಸ್ ವಿಚ್ ಮೈಂಟೈನ್ ದ ಸ್ಪೂಲ್ ಆಫ್ ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್ ಇನ್ ಪೊಸಿಷನ್. ಇದು ಏನ್ ಮಾಡುತ್ತೆ, ಸ್ಪೂಲ್ ಇದೆಯಲ್ಲ ಒಳಗಡೆ, DCV ಒಳಗಡೆ, ಆ ಸ್ಪೂಲ್ ಅನ್ನ ಮೈಂಟೈನ್ ಮಾಡುತ್ತೆ ಪೊಸಿಷನ್ಗೆ. ಯಾವ ಪೊಸಿಷನ್ಗೆ ಅದು ಕುತ್ಕೊಳ್ಬೇಕು, ಯಾವ ಪೊಸಿಷನ್ಸ್ಗೆ ಅದು ಮೂವ್ ಆಗ್ಬೇಕು ಅಂತ. ಇನ್ ದಿಸ್ ಮೆಕಾನಿಸಮ್ the change of position of the valve is returned by latch. ಇದರಲ್ಲಿ ಒಂದು ಲ್ಯಾಚ್ ಅನ್ನ ಕೊಟ್ಟಿರ್ತಾನೆ. unless it is actuated. ಇದನ್ನ ಆಕ್ಚುಯೇಟೆಡ್ ಮಾಡಿದಾಗ ಅಥವಾ
Again, this type of valve is called as detent valve. ಇದನ್ನ ಏನಂತ ಕರೀತೀವಿ ನಾವು? Detent valve ಅಂತ ನಾವು ಕರೀತೀವಿ. So now come to the detent valve category. Lever operated ಇದೆ. ಇಲ್ಲಿ ನೋಡಿ, this is lever operated. And then impulse operated. ಈ ರೀತಿ ಟ್ರಯಾಂಗಲ್ ಇದ್ರೆ ಇದು impulse operated. ಈ ರೀತಿ ಇರ್ತದೆ lever operated. Solenoid operated. This is called solenoid operated detent valve. Lever, impulse, solenoid. The return is also affected by any of the mechanisms. ಇದರಲ್ಲಿ ರಿಟರ್ನ್ ಕೂಡ ಯಾವ ಮೆಕ್ಯಾನಿಸಮ್ ಅಲ್ಲಿ ಬೇಕಾದ್ರೂ ರಿಟರ್ನ್ ಎಫೆಕ್ಟ್ ಆಗಬಹುದು. ರಿಟರ್ನ್ this is another position. The position of these detent valves are indicated as 1 and 2. Since it does not have a normal positions, that is generally denoted by 0. ಇದು ನಾರ್ಮಲ್ ಪೊಸಿಷನ್ ಇಲ್ಲ ಅಂದ್ರೆ ಇದನ್ನ ಯಾವ್ದ್ರಲ್ಲಿ ನಾವು ಡಿನೋಟ್ ಮಾಡ್ತೀವಿ? 0 ನಲ್ಲಿ ಡಿನೋಟ್. ಇನ್ನೊಂದು ಆಕ್ಚುಯೇಷನ್ ಮೆಥಡ್ ಇದೆ, ದಟ್ ಇಸ್ ಕಾಲ್ಡ್ ಪ್ರಾಕ್ಸಿಮಿಟಿ ಆಫ್ ಆಕ್ಚುಯೇಷನ್ ಮೆಕಾನಿಸಮ್ ಅಂತ ಕರಿತೀವಿ. ಪ್ರಾಕ್ಸಿಮಿಟಿ ಆಕ್ಚುಯೇಷನ್ ಮೆಕಾನಿಸಮ್. ಅಕಾರ್ಡಿಂಗ್ ಟು ದ ಪ್ರಾಕ್ಸಿಮಿಟಿ ಆಫ್ ಆಕ್ಚುಯೇಷನ್ ಮೆಕಾನಿಸಮ್ ಫ್ರಮ್ ಕಂಟ್ರೋಲ್ ಅಗೈನ್ ಆಕ್ಚುಯೇಷನ್ ಕೆನ್ ಬಿ. ಪ್ರಾಕ್ಸಿಮಿಟಿ ಆಕ್ಚುಯೇಷನ್ಸ್ ಮೆಕಾನಿಸಮ್ ನಲ್ಲಿ ಕಂಟ್ರೋಲ್ ಅನ್ನ ಯಾವ ರೀತಿಯ ಆಕ್ಚುಯೇಷನ್ಸ್ ಮಾಡ್ತೀವಿ ಅಂದ್ರೆ ಅದು ಡೈರೆಕ್ಟ್ ಆರ್ ರಿಮೋಟ್ ಅಂತ. ಡೈರೆಕ್ಟ್ ಆಗಬೇಕಾದ್ರೂ ಮಾಡಬಹುದು, ರಿಮೋಟ್ ಬೇಕಾದ್ರೂ ನಾವು ಬಳಸಬಹುದು. ದಟ್ ಈಸ್ ಕಾಲ್ಡ್ ಪ್ರಾಕ್ಸಿಮಿಟಿ ಆಕ್ಚುಯೇಷನ್ಸ್ ಅಂತ ಕರಿತೀವಿ. ಇಲ್ಲಿ ಡೈರೆಕ್ಟ್ ಅಂದ್ರೆ ಮ್ಯಾನ್ಯುವಲ್, ರಿಮೋಟ್ ಅಂತ ಅಂದ್ರೆ ದಟ್ ಈಸ್ ಇಂಪಲ್ಸ್ ಆರ್ ಸಾಲನಾಯ್ಡ್. ಅಂದ್ರೆ ಡೈರೆಕ್ಟ್ ಆಕ್ಚುಯೇಷನ್ಸ್ ಆರ್ ಹ್ಯಾಂಡ್ ಆರ್ ಲೆವರ್ ಆರ್ ಪೆಡಲ್ ಆರ್ ರೋಲರ್ ಎಕ್ಸೆಟ್ರಾ. ರಿಮೋಟ್ ಕಂಟ್ರೋಲ್ ಎರಡನೇದು ಅಂತ ಅಂದ್ರೆ ದಟ್ ಮೀನ್ಸ್ ಬೈ ಏರ್, ಇಂಪಲ್ಸ್, ಸಾಲನಾಯ್ಡ್ ಎಕ್ಸೆಟ್ರಾ. ಇಲ್ಲಿ ಚಿತ್ರದಲ್ಲಿ ನೋಡಿ, ನೀವು ಇಲ್ಲಿ ನೋಡಿ ಫಿಗರ್ ಅನ್ನು ಡೈರೆಕ್ಟ್ ಇದು ಆಕ್ಟಿವೇಟ್ ಮಾಡ್ತಕ್ಕಂಥದ್ದು ನೀವು ಮ್ಯಾನ್ಯುವಲ್ ಆಗಿ ಮಾಡಬೇಕು. ಹ್ಯಾಂಡ್ ಆಪರೇಟೆಡ್ ಪುಷ್ ಬಟನ್, ಲೆವರ್, ಪೆಡಲ್, ರೋಲರ್ ಟ್ರಿಪ್ ಇರುತ್ತೆ ಅದರಲ್ಲಿ ಡೈರೆಕ್ಟ್ ಆಗಿ. ಈ ರಿಮೋಟ್ ಟೈಪ್ ಆದ್ರೆ ನೋಡಿ, ಇಟ್ ಕ್ಯಾನ್ ಬಿ ಕಂಟ್ರೋಲ್ ಬೈ ಇಂಪಲ್ಸ್ ಸಾಲನಾಯ್ಡ್. ಇಂಪಲ್ಸ್ ಸಾಲನಾಯ್ಡ್ ಮೆಕಾನಿಸಮ್ ಅಲ್ಲಿ ದಿಸ್ ಇಸ್ ಕಾಲ್ಡ್ ಪ್ರಾಕ್ಸಿಮಿಟಿ ಆಫ್ ಆಕ್ಚುಯೇಷನ್ಸ್ ಮೆಕಾನಿಸಮ್ ಅಂತ ಕರಿತೀವಿ. ಈ ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್ ಮಕ್ಕಳೇ ಬೇರೆ ಬೇರೆ ತರ ಇದೆ. Where we discuss various types of directions control valve according to their functions. ಅದರ ಕಾರ್ಯದ ಆಧಾರದ ಮೇಲೆ ನಾವು ಬೇರೆ ಬೇರೆ DCV ಅನ್ನ ನೇಮಕ ಮಾಡ್ತಾ ಹೋಗ್ತೀವಿ. 2x2 DCV, 3x2 DCV, 4x2 DCV, 5x2 DCV. ಮುಖ್ಯವಾಗಿ ನಿಮಗೆ ಇಷ್ಟು ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್ ಇದೆ ನಿಮ್ಮ ಸಿಲೆಬಸ್ ನಲ್ಲಿ. 2x2, 3x2, 4x2, 5x2. ಇವುಗಳ ಬಗ್ಗೆ ಹಿಂದೆನೂ ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡಿದ್ದೀವಿ. ಸೊ ಈ ತರಗತಿಯಲ್ಲಿ ಇನ್ನು ಡೀಪ್ ಆಗಿ ಈ ವಾಲ್ವ್ಸ್ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ನಾವು ಕಮ್ ಟು ಫಸ್ಟ್ 2x2 ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್. ದಿಸ್ ಇಸ್ 2x2 ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್. ಇದು 2x2 ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್. ಇದು ಇಲ್ಲಿರ್ತಕ್ಕಂಥದ್ದು. ದಿಸ್ ವಾಲ್ವ್ ಇಸ್ ನಾರ್ಮಲಿ used for terminations and commencement of airflow. 2x2 valve ಅನ್ನ ನಾರ್ಮಲಿ ಸಿಂಗಲ್ ಆಕ್ಟಿಂಗ್ ಸಿಲಿಂಡರ್ ನಲ್ಲಿ ನಾವು ಯಾವ್ದಕ್ಕೆ ಯೂಸ್ ಮಾಡ್ತೀವಿ ಅಂತ ಅಂದ್ರೆ ಕಂಟ್ರೋಲ್ ಮತ್ತೆ ಟರ್ಮಿನೇಷನ್ಸ್. ಕಂಟ್ರೋಲ್ ಅಂದ್ರೆ ಫ್ಲೋ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ, ಫ್ಲೋ ಅನ್ನ ಸ್ಟಾಪ್ ಮಾಡಿ, ರೆಗ್ಯುಲೇಟ್ ಮಾಡ್ಲಿಕ್ಕೆ ಮತ್ತೆ ಸ್ಟಾಪ್ ಮಾಡಿ. ಕಮೆನ್ಸ್ಮೆಂಟ್ ಆಫ್ ಏರ್ ಫ್ಲೋ ಅಂಡ್ ಸ್ಟಾಪ್ ಆಫ್ ಏರ್ ಫ್ಲೋ ಏನನ್ನ ಬಳಸ್ತಕ್ಕಂಥದ್ದು? 2x2 DCV ಅನ್ನ ಬಳಸ್ತಕ್ಕಂಥದ್ದು. ದಿಸ್ ವಾಲ್ವ್ ಐಡಿಯಲಿ ಸರ್ವ್ ಆಸ್ ಎ ಕಟ್ ಅಪ್ ವಾಲ್ವ್. ನೋಡಿ ಇಲ್ಲಿ ತೋರಿಸಿದ ಚಿತ್ರದಲ್ಲಿ ಇದನ್ನ ಕಟ್ ಅಪ್ ವಾಲ್ವ್ ಅಂತ ಕೂಡ ನಾವು ಕರಿತೀವಿ. ಏನಂತ ಕರಿತೀವಿ? ಇದನ್ನ ಕಟ್ ಅಪ್ ವಾಲ್ವ್ ಅಂತ ಕೂಡ ನಾವು ಕರಿತೀವಿ. ಫಾರ್ ಎಮರ್ಜೆನ್ಸಿ ಸಿಚುವೇಶನ್ ಎ ಕಟ್ ಅಪ್ ವಾಲ್ವ್, ಇದು ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಇರ್ತಕ್ಕಂತ ಒಂದು ಸರ್ಕ್ಯೂಟ್ ಡಯಾಗ್ರಾಮ್ ಕ್ಯಾನ್ ಸ್ಟಾಪ್ ದ ಸಿಲಿಂಡರ್ ಮೂವ್ಮೆಂಟ್ ಸಡನ್ಲಿ ಬೈ ಕಟ್ ಆಫ್ ದ ಏರ್ ಸಪ್ಲೈ. ಸಡನ್ ಆಗಿ ನಾವೇನ್ ಮಾಡಬಹುದು? ಏರ್ ಸಪ್ಲೈ ಅನ್ನ ಕಟ್ ಅಪ್ ಮಾಡೋದ್ರಿಂದ ಈ ಸಿಲಿಂಡರ್, ಸಿಂಗಲ್ ಆಕ್ಟಿಂಗ್ ಸಿಲಿಂಡರ್ ಮೂವ್ಮೆಂಟ್ ಅನ್ನ ಸ್ಟಾಪ್ ಮಾಡಬಹುದು. ಇಲ್ಲಿ ನೋಡಿ ಮಕ್ಕಳೇ, ಪಂಪ್ ಇದೆ, FRL ಇದೆ, ಅಲ್ಲಿಂದ ವಾಲ್ವ್ ಕೊಟ್ಟಿದ್ದಾನೆ. ಇಲ್ಲಿ 2x2 ವಾಲ್ವ್ ನ 3 ವಾಲ್ವ್ ಅನ್ನ ಬಳಸಿದ್ದಾನೆ. ಸೊ ಇಲ್ಲಿಂದ ಇಲ್ಲಿಗೆ ಫ್ಲೋ ಹೋಯ್ತು, ಇಲ್ಲಿ ಏನಾಗಿದೆ? ಸ್ಟಾಪ್ ಆಗಿದೆ. ಮತ್ತೆ ಇಲ್ಲಿ ಸ್ಟಾಪ್ ಆಗಿದೆ. ಈ ಸಿಲಿಂಡರ್ ರಾಡ್ ಏನಾಗಿದೆ? ಹಿಂದೆ ಬಂದಿದೆ. ಏರ್ ಏನಾಗಿದೆ? ಇಲ್ಲಿಂದ ಬಂದು ಈ ಕಡೆಗೆ ಎಕ್ಸಾಸ್ಟ್ ಆಗಿದೆ. ಸೊ ದಿಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಕಟ್ ಅಪ್ ವಾಲ್ವ್ ಅಂತ ಕರಿತೀವಿ. ಸೊ ಇನ್ ದ ಎಮರ್ಜೆನ್ಸಿ ಸಿಚುವೇಶನ್ ದಿಸ್ ಕಟ್ ಅಪ್ ಆರ್ ಯೂಸ್ಡ್. ಸೊ ದೀಸ್
graphical representation. That means circuit diagram shows the cut up valve supply, cut up the air supply. Air supply ಅನ್ನು ಕಟ್ ಮಾಡಲಿಕ್ಕೆ ಈ ಒಂದು 2x2 ಡೈರೆಕ್ಷನ್ ವಾಲ್ವ್ ಅನ್ನು ನಾವು ಬಳಸ್ತೀವಿ. The various 2x2 valves according to the internal design are shown in the figure in both normal and operated conditions. ನೋಡಿ, ಈ 2x2 ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್ ನಲ್ಲಿ ನಾರ್ಮಲ್ ಪೊಸಿಷನ್ಸ್ ಹೆಂಗಿರುತ್ತೆ ಮತ್ತೆ ಆಪರೇಟೆಡ್ ಕಂಡೀಷನ್ಸ್ ಹೆಂಗಿರುತ್ತೆ. This valve can be normally closed type or open type. ಇದು ನಾರ್ಮಲಿ ಕ್ಲೋಸ್ಡ್ ಟೈಪ್ ಇರುತ್ತೆ, ಓಪನ್ ಟೈಪ್ ಇರುತ್ತೆ. You see here, this is the symbol of 2x2 valve, 2 port 2 positions. Here P ವಾಲ್ವ್ ಪೊಸಿಷನ್ಸ್ ಅನ್ನು ತೋರಿಸ್ತಾ ಇದೀವಿ. ಇಲ್ಲಿ ಬಾಲ್ ವಾಲ್ವ್ ಅನ್ನ ಯೂಸ್ ಮಾಡಿದ್ದಾರೆ, ಸೀಟ್ ವಾಲ್ವ್ ನ. ಪಿ ಎಂಟರ್ಸ್, ಇಲ್ಲಿ ಸ್ಟಾಪ್ ಆಗಿದೆ. ಇದು ನಾರ್ಮಲಿ ಕ್ಲೋಸ್ಡ್ ಕಂಡೀಷನ್ಸ್. ಈ ಮೇಲ್ಗಡೆ ಇರತಕ್ಕಂಥದ್ದು, ಈ ಬಾಟಮ್ ಅಲ್ಲಿ ಇರತಕ್ಕಂಥದ್ದು ವಾಲ್ವ್ ಪೊಸಿಷನ್ ನಾರ್ಮಲಿ ಓಪನ್ ಕಂಡೀಷನ್ಸ್. ನಾರ್ಮಲಿ ಇದು ಓಪನ್ ಕಂಡೀಷನ್ಸ್. ಅದನ್ನ ಇಲ್ಲಿ ತೋರಿಸಿದೀವಿ ನೋಡಿ. ದಿಸ್ ಇಸ್ ನಾರ್ಮಲಿ ಕ್ಲೋಸ್ಡ್. ಮೇಲ್ಗಡೆ ಇರತಕ್ಕಂಥದ್ದು ಏನಾಗಿದೆ, ಇಲ್ಲಿ ನಾರ್ಮಲಿ ಕ್ಲೋಸ್ ಆಗಿದೆ. ಇಲ್ಲಿ ನಾರ್ಮಲಿ ಓಪನ್ ಟೈಪ್, ಕೆಳಗಡೆ ಇರತಕ್ಕಂಥದ್ದು ನಾರ್ಮಲಿ ಓಪನ್ ಟೈಪ್ ಸಿಂಬಲ್. Now come to the 3x2 DCV. This is 3x2 DCV. 3x2 ಬಗ್ಗೆ ನಾವು ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ. ಇಟ್ ಈಸ್ ಯೂಸ್ಡ್ ಫಾರ್ ಆಕ್ಚುಯೇಟಿಂಗ್ ಪರ್ಟಿಕ್ಯುಲರ್ಲಿ ಫಾರ್ ಸಿಂಗಲ್ ಆಕ್ಟಿಂಗ್ ಸಿಲಿಂಡರ್ ಅಂತ ನಾವು ತಿಳ್ಕೊಂಡಿದ್ದೀವಿ. The main advantage of the 3x2 valve is that it gives vent for the used air through the exhaust port. ಈ 3x2 ವಾಲ್ವ್ ನಲ್ಲಿ ವೆಂಟ್ ಅನ್ನ ಕೊಟ್ಟಿದ್ದಾರೆ, ಅದು ಎಕ್ಸಾಸ್ಟ್ ಪೋರ್ಟ್ ಮೂಲಕ ಏರ್ ಹೊರಗಡೆ ಹೋಗುತ್ತೆ. ದಟ್ ಇಸ್ ಕಾಲ್ಡ್ ಆರ್ ಅಂತ ನಾವು ಕರಿತೀವಿ. ದಿಸ್ ಇಸ್ ಕಾಲ್ಡ್ ಎಕ್ಸಾಸ್ಟ್ ಪೋರ್ಟ್. ಟು ಆಕ್ಚುಯೇಟ್ ಮೈನ್ ಇನ್ಲೆಟ್ ಕಂಟ್ರೋಲ್ ವಾಲ್ವ್, ಇದು ಸಾಲ್ನಾಯ್ಡ್ ಇದೆ, ಲೆವರ್ ಆಪರೇಟೆಡ್ ಇದೆ, ಇದು ಪುಷ್ ಬಟನ್ ಇದೆ. ಟು ಆಕ್ಚುಯೇಟ್ ಸಿಂಗಲ್ ಆಕ್ಟಿಂಗ್ ಸಿಲಿಂಡರ್, ಇಟ್ ಹ್ಯಾಸ್ 3 ಪೋರ್ಟ್ಸ್. ಇದರಲ್ಲಿ 3 ಪೋರ್ಟ್ ಇದೆ ನೋಡಿ, ಇಲ್ಲೇ ನಿಮಗೆ ಕಾಣ್ತಾ ಇದೆ PAR ಅಂತ. ದಟ್ ಮೀನ್ಸ್ PAR 3 ಪೋರ್ಟ್ ಇದೆ. ದಿಸ್ ಸ್ಪೆಸಿಲೈಟ್ಸ್ to generate a signal and also to cancel the signal in the valve as shown in the figure. In initial position P is blocked. Initial position ಅಲ್ಲಿ ನೋಡಿ, ಫಸ್ಟ್ ಬಂದ ತಕ್ಷಣ FRL ಇಂದ ಬೌನ್ಸ್ ತನ P ಏನಿದೆ ಇಲ್ಲಿ ಬ್ಲಾಕ್ ಆಗಿದೆ. A is connected to R. A ನ ಏನ್ ಮಾಡಿದ್ದಾರೆ, R ಕನೆಕ್ಟ್ ಮಾಡಿದ್ರು. ಯಾಕೆ ಮಕ್ಕಳಲ್ಲಿ R ಕನೆಕ್ಟ್ ಮಾಡಿದ್ದಾರೆ ಅಂದ್ರೆ, ಇಲ್ಲಿ ನೋಡಿ ಸಿಲಿಂಡರ್ ಏನಾಗ್ತು, ಸ್ಪ್ರಿಂಗ್ ಪ್ರೆಸರ್ ಇಂದ ರಿಟರ್ನ್ ಆಯ್ತು. ರಿಟರ್ನ್ ಆದಾಗ ಇಲ್ಲಿ ಒಳಗಡೆ ಸಿಲಿಂಡರ್ ಒಳಗಡೆ ಏರ್ ಇರುತ್ತಲ್ಲ, ಏರ್ ಏನಾಯ್ತು ಮತ್ತೆ ರಿಟರ್ನ್ ಎಕ್ಸಾಸ್ಟ್ ಆಗ್ಬೇಕು. ಅಲ್ಲಿಂದ ಏನಾಯ್ತು, ಎ ಇಂದ ಆರ್ ಬಂದು ಆರ್ ನಲ್ಲಿ ಏನಾಗ್ತಾ ಇದೆ, ಅದು ಎಕ್ಸಾಸ್ಟ್ ಆಗ್ತಾ ಇದೆ. ಇನ್ ದ ಆಕ್ಚುಯೇಟೆಡ್ ಪೊಸಿಷನ್ ಪಿ ಗೆಟ್ಸ್ ಕನೆಕ್ಟೆಡ್ ಟು ಆರ್. ಇಲ್ಲಿ ಆಕ್ಚುಯೇಟೆಡ್ ಪೊಸಿಷನ್ಸ್ ಇದೆಯಲ್ಲ, ಅದನ್ನ ಯಾವ್ದು ಕನೆಕ್ಟ್ ಮಾಡಿದ್ದಾರೆ, ಕನೆಕ್ಟೆಡ್ ಟು ಎ ಇಂದ ಆರ್ ಗೆ ಕನೆಕ್ಟ್ ಮಾಡಿದ್ದಾರೆ. ಆರ್ ಗೆಟ್ಸ್ ಬ್ಲಾಕ್. ಆರ್ ಏನಾಗುತ್ತೆ, ಅವಾಗ ಬ್ಲಾಕ್ ಆಗುತ್ತೆ. A 3x2 valve is ideally suited for an applications of inlet valve and also for actuating single acting cylinder. ಇದು 3x2 valve ಒಂದು ಇನ್ಲೆಟ್ suited for application of inlet valve. ಯಾವುದಕ್ಕೆ ಉಪಯೋಗ ಅಂದ್ರೆ, ಇನ್ಲೆಟ್ ವಾಲ್ವ್ಗೆ ಇದು ಸೂಟಬಲ್. ಸಿಂಗಲ್ ಆಕ್ಟಿಂಗ್ ಸಿಲಿಂಡರ್ ನ ಆಕ್ಚುಯೇಟ್ ಮಾಡ್ಲಿಕ್ಕೆ ಇದು ಬೆಸ್ಟ್ ಒಂದು DCV. Here we see again same P is blacked. Air from A to R is exhaust ಆಗ್ತಾ ಇರ್ತಕ್ಕಂಥದ್ದು. This valve is also very ideal for remote control of main direction control valve as a impulse and pilot tap. ಇದು ರಿಮೋಟ್ ಕಂಟ್ರೋಲ್ ನಲ್ಲೂ ಇದನ್ನ ನಾವು ಬಳಸ್ತೀವಿ, ಐಡಿಯಲ್. ಇಲ್ಲಿ ರಿಮೋಟ್ ಕಂಟ್ರೋಲ್ ಅಂದ್ರೆ ದಟ್ ಮೀನ್ಸ್ ನಾವು ಯಾವ್ದನ್ನ ಯೂಸ್ ಮಾಡ್ತೀವಿ, ಇಂಪಲ್ಸ್ ಅಂಡ್ ಸಾಲನಾಯ್ಡ್ ವಾಲ್ವ್ ಅನ್ನ ನಾವು, ಪೈಲಟ್ ವಾಲ್ವ್ ಅನ್ನ ನಾವು ಬಳಸ್ತೀವಿ. The construction of various 3x2 valves in normal and actuation conditions are shown. ನೋಡಿ, ಇದ್ರ ಕನ್ಸ್ಟ್ರಕ್ಷನ್ಸ್ ನಾರ್ಮಲ್ ಕಂಡೀಷನ್ಸ್, ಆಕ್ಚುಯೇಟೆಡ್ ಕಂಡೀಷನ್ಸ್ ನ ನಾವು ಈ ಚಿತ್ರದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. 3x2 ವಾಲ್ವ್ ನಲ್ಲಿ ಮಕ್ಕಳ ಮುಖ್ಯವಾಗಿ ನೋಡಿ, ಇದು 3x2 DCV ವಾಲ್ವ್.
ಇಲ್ಲಿ ನಾರ್ಮಲ್ ಪೊಸಿಷನ್ ಇದೆ. ಮೊದಲನೇ ಚಿತ್ರ ನೋಡಿ, ಇಲ್ಲಿ ಪಿ ಕ್ಲೋಸ್ ಆಗಿದೆ. ಎ ಇಂದ ಟಿ ಅಂದ್ರೆ ಅಥವಾ ಎ ಇಂದ ಆರ್ ಎಕ್ಸಾಸ್ಟ್ ಅಂತ ಕರಿತೀವಿ, ಟಿ ಅಂದ್ರೆ ಟ್ಯಾಂಕ್ ಅಂತ ಅಥವಾ ಎಕ್ಸಾಸ್ಟ್ ಅಂತ ಕರಿತೀವಿ. ಎ ಇಂದ ಟಿ ಗೆ ಕನೆಕ್ಟ್ ಆಗಿದೆ. ಇದು ನಾರ್ಮಲ್ ಪೊಸಿಷನ್. ಈಗ ಆಕ್ಚುಯೇಟ್ ಆಯ್ತು. ಆಕ್ಚುಯೇಟ್ ಆದಾಗ ಏನಾಯ್ತು, ಟಿ ಕ್ಲೋಸ್ ಆಗೋಯ್ತು ಮಕ್ಕಳೇ. ಪಿ ಇಂದ ಎಗೆ ಕನೆಕ್ಟ್ ಆಯ್ತು. ಫ್ರಮ್ ಪಿ ಟು ಎ ಕನೆಕ್ಟ್ ಆಯ್ತು, ಟಿ ಕ್ಲೋಸ್ ಆಯ್ತು. ಸೊ ದಿಸ್ ಇಸ್ normal position and actuating position. 3/2 valves are available as both normally open, normal position, or closed type. Idu closed type. It can be selected according to the requirement of the circuit. Circuit ge namage yav reeti requirement beku aa reeti navu select anna ಮಾಡ್ಕೊತೀವಿ. ಎರಡು ವಾಲ್ವ್ ಬಗ್ಗೆ ತಿಳ್ಕೊಂಡ್ರಿ ಮಕ್ಕಳೇ, ಪೂರ್ತ ನಿಮಗೇನು ಅನುಮಾನ ಇರೋದಿಲ್ಲ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ 4/2 direction control valve ಬರೋಣ. This is 4/2 direction control valve. The main application of 4/2 valve is an actuation of double acting cylinder. ಇದನ್ನ ಎಲ್ಲಿ ಜಾಸ್ತಿ ಬಳಸ್ತಾರೆ 4/2 ನ ಅಂದ್ರೆ 4 ಪೋರ್ಟ್ 2 ಪೊಸಿಷನ್ಸ್ ಇಲ್ಲಿ. ಇದನ್ನ ಡಬಲ್ ಆಕ್ಟಿಂಗ್ ಸಿಲಿಂಡರ್ ನ ಆಕ್ಚುಯೇಟ್ ಮಾಡ್ಲಿಕ್ಕೆ ಈ 4/2 ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್ ನ DCV ನ ಯೂಸ್ ಮಾಡ್ತಾರೆ. ಈ ವಾಲ್ವ್ ನಲ್ಲಿ ನಿಮ್ಗೆ ಗೊತ್ತು, 4 ಅಂದ್ರೆ 4 ಪೋರ್ಟ್ಸ್ ಇರುತ್ತೆ, 2 ಅಂದ್ರೆ 2 ಪೊಸಿಷನ್ ಅನ್ನ ನಾವು ಕಾಣಬಹುದು. ಇಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು ಮಕ್ಕಳೇ, ಇಲ್ಲಿ ಸಿಂಬಲ್ ಅನ್ನ ಕೊಟ್ಟಿದ್ದಾನೆ 4/2 ವಾಲ್ವ್ ಪೊಸಿಷನ್ಸ್ ಅನ್ನ. ಇಲ್ಲಿ ಪೊಸಿಷನ್ಸ್ ಅನ್ನ ಕೊಟ್ಟಿದ್ದಾನೆ. ಸೊ ಪಿ ಮೀನ್ಸ್ ಪ್ರೆಷರ್ ಪೋರ್ಟ್. ಪಿ ಅಂತ ಸಿಂಬಲ್ ಬಂದ್ಬಿಡೋಣ. ಪಿ ಅನ್ನೋದು ಪ್ರೆಷರ್ ಪೋರ್ಟ್, ಎ ಅಂಡ್ ಬಿ ಅನ್ನೋದು ವರ್ಕಿಂಗ್ ಪೋರ್ಟ್. ಅದನ್ನ ನಾವು ಸಿಲಿಂಡರ್ ಕನೆಕ್ಟ್ ಮಾಡ್ತೀವಿ. ಮತ್ತೆ ಆರ್ ಅಂತಕ್ಕಂಥದ್ದು ಇಟ್ ಇಸ್ ಎಕ್ಸಾಸ್ಟ್ ಪೋರ್ಟ್. ಪಿ ಪ್ರೆಷರ್, ಎ ಅಂಡ್ ಬಿ ವರ್ಕಿಂಗ್, ಆರ್ ಅನ್ನೋದು ಎಕ್ಸಾಸ್ಟ್ ಪೋರ್ಟ್ ಆಗಿ ನಾವು ಇಲ್ಲಿ ಬಳಸ್ತೀವಿ. So this is the initial position. P here connected. A ಇಂದ ಯಾವುದು ಕನೆಕ್ಟ್ ಆಗಿರುತ್ತೆ, ಸಿಲಿಂಡರ್, ಡಬಲ್ ಆಕ್ಟಿಂಗ್ ಸಿಲಿಂಡರ್. ಬಿ ಇಂದನು ಡಬಲ್ ಆಕ್ಟಿಂಗ್ ಸಿಲಿಂಡರ್, 2 ಪೋರ್ಟ್ ಇರುತ್ತಲ್ಲ ಡಬಲ್ ಆಕ್ಟಿಂಗ್ ಸಿಲಿಂಡರ್ ಅಲ್ಲಿ, 2 ಸೈಡ್ಗೂ ಕನೆಕ್ಟ್ ಮಾಡಿರ್ತಾರೆ. ಸೊ ದಿಸ್ ಇಸ್ ದ ಆಕ್ಚುಯೇಟಿಂಗ್ ಮೆಕಾನಿಸಮ್ಸ್ ಆಫ್ ದಿ ಸಿಲಿಂಡರ್ DCV. In normal position, figure P is connected to A. ನಾರ್ಮಲ್ ಪೊಸಿಷನ್ಸ್ ನಲ್ಲಿ ಪಿ ನ ಯಾವ್ದು ಕನೆಕ್ಟ್ ಮಾಡ್ತಾರೆ ಮಕ್ಕಳೇ, ಎ ಕನೆಕ್ಟ್ ಮಾಡ್ತಾರೆ. ಈಗ ನೋಡಿ ಇಲ್ಲೇನಾಗಿದೆ, ಪಿ ಇಂದ ಎಗೆ ಕನೆಕ್ಟ್ ಆಗಿದೆ, ಪಿ ಇಂದ ಎಗೆ ಕನೆಕ್ಟ್ ಆಗಿದೆ. ಅಂಡ್ ಬಿ ಇಸ್ ಕನೆಕ್ಟೆಡ್ ಟು ಆರ್. ಬಿ ನ ಯಾವ್ದು ಕನೆಕ್ಟ್ ಮಾಡಿದರೆ ಇಲ್ಲಿ ನೋಡಿ ಆರೋ ಮಾರ್ಕ್, ಎಗೆ ಆರ್ ಗೆ ಕನೆಕ್ಟ್ ಆಗಿದೆ, ಅಥವಾ ವೈಸ್ ವರ್ಸ. ಇದು ಆ ಕಡೆ ಹೋಗುತ್ತೆ ಅಥವಾ ಇದು ಈ ಕಡೆ ಹೋಗುತ್ತೆ. ಈ ಚಿತ್ರದಲ್ಲಿ ನೋಡಿ, ಎ ಇಂದ ಪಿ ಟು ಎ ಇದೆ ಅಲ್ವಾ, ಇಲ್ಲಿ ಪಿ ಟು ಬಿ ಇದೆ, ಎ ಟು ಆರ್. ಸೊ ವೈಸ್ ವರ್ಸ ಅಂತ ಕರಿತೀವಿ ನಾವು. ಇಲ್ಲಿ ಡೈರೆಕ್ಷನ್ ನೋಡಿ, ಪಿ ಇಂದ ಬಿಗೆ, ಎ ಇಂದ ಆರ್ ಗೆ, ವೈಸ್ ವರ್ಸ. ಸೊ ದಿಸ್ ಇಸ್ ಸಿಂಬಲ್ ಆಫ್ ದಿ 4/2 ವಾಲ್ವ್ಸ್. ಈ ಆಕ್ಚುಯೇಟಿಂಗ್ ಮೆಕಾನಿಸಮ್ಸ್ ನ ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ ಮಕ್ಕಳೇ. ಈ ಆಕ್ಚುಯೇಟಿಂಗ್ ಮೆಕಾನಿಸಮ್ ನಲ್ಲಿ ಒಂದು ಮೊಮೆಂಟ್, 4/2 ಆಕ್ಚುಯೇಷನ್ ಮೆಕಾನಿಸಮ್ಸ್ ಇದು. ಇದರಲ್ಲಿ ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್ ನಲ್ಲಿ ಅಪ್ಲಿಕೇಶನ್ಸ್ ಆಫ್ 4/2 ವಾಲ್ವ್ ಟು ಆಕ್ಚುಯೇಟ್ ಆಫ್ ಡಬಲ್ ಆಕ್ಟಿಂಗ್ ಸಿಲಿಂಡರ್. ಈ ಚಿತ್ರದಲ್ಲಿ ತೋರಿಸಿರೋದು ನೋಡಿ, ಇಲ್ಲಿ ಕಂಪ್ರೆಸರ್ ಆರ್ ಪಂಪ್, FRL. I again come to the 4/2 directional control valve, 4 port and 2 positions. Here we see here, ಇಲ್ಲಿ ಬಂದಾಗ ಏನಾಗಿದೆ, ಇಲ್ಲಿ ಪ್ರೆಷರ್ ಇಲ್ಲಿ ಕ್ಲೋಸ್ ಆಗಿದೆ. ಮತ್ತೆ ಇಲ್ಲಿ ಏನಾಗಿದೆ, ಏರ್ ವಾಪಸ್ ಬಂದಾಗ ಏರ್ ಏನಾಗುತ್ತೆ, ಇಲ್ಲಿ ಎಕ್ಸಾಸ್ಟ್ ಆಗುತ್ತೆ, ಈ ಕಡೆಗೆ ಎಕ್ಸಾಸ್ಟ್ ಆಗುತ್ತೆ. ಆಕ್ಚುಯೇಟೆಡ್ ಡಬಲ್ ಆಕ್ಟಿಂಗ್ ಸಿಲಿಂಡರ್. ಇದನ್ನು ಅನಿಮೇಷನ್ಸ್ ನಲ್ಲಿ ನಿಮಗೆ ತೋರಿಸ್ತೀನಿ. ಈಗ ನೋಡಿ ಅದು ಯಾವ ರೀತಿ ಎಕ್ಸಾಸ್ಟ್ ಆಗುತ್ತೆ ಅಂತ ಹೇಳಿ. ಜಸ್ಟ್ ಇಲ್ಲಿಂದ ಇಲ್ಲಿ ಕೊಟ್ಟಾಗ ಇಲ್ಲೇನಾಗಿದೆ, ಕ್ಲೋಸ್ ಆಗಿದೆ. ಇದು ಇಲ್ಲಿಂದ ಇಲ್ಲಿಗೆ ಕನೆಕ್ಟ್ ಆಗಿದೆ. ಕನೆಕ್ಟ್ ಆದಾಗ ಅದು ಯಾವ ರೀತಿ ಆಕ್ಚುಯೇಟ್ ಆಗುತ್ತೆ ಅಂತ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ ನೋಡಿ ಮಕ್ಕಳೇ. ನೋಡಿ ಇಲ್ಲಿ ಆಕ್ಚುಯೇಟ್ ಮಾಡ್ತಾ ಇದ್ದಾರೆ ಮಕ್ಕಳೇ. ಇಲ್ಲಿ ಆಕ್ಚುಯೇಟ್ ಮಾಡೋಣ. ಇದನ್ನ ನೋಡಿ, ಈಗ ನೋಡಿ ಸಿಲಿಂಡರ್ ಏನಾಯ್ತು, ಮುಂದೆ ಬಂತು. ಇಲ್ಲಿಂದ ಏರ್ ಹೋಗಿ ಹೀಗೆ ಬಂತು. ಈಗ ಮತ್ತೆ ಇದು ಆಪರೇಟ್ ಆಯ್ತು, ಸ್ಪೂಲ್ ಚೇಂಜ್ ಆಯ್ತು, ಇಲ್ಲಿಂದ ವಾಪಸ್ ಬಂತು. ಸೊ ದಿಸ್ ಇಸ್ ದಿ ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ವಾಟ್ 4/2 ಡೈರೆಕ್ಷನ್ಸ್ ಕಂಟ್ರೋಲ್ ವಾಲ್ವ್. ಇನ್ನೊಂದ್ಸಲ ನೋಡ್ಕೊಳ್ಳಿ. ಸೊ ಈಗ ನೋಡಿ ಆಪರೇಟ್ ಮಾಡ್ತಾ ಇದ್ದಾರೆ. ಈಗ ಆಕ್ಚುಯೇಟ್ ಆಯ್ತು,
ರಾಡ್ ಏನಾಯ್ತು ಮುಂದೆ ಬಂತು. ಈಗ ಎಗೈನ್ ಆಕ್ಚುಯೇಟ್ ಈ ಕಡೆಗೆ ಮಾಡಿದ್ವಿ ಲೆವರ್ನ, ಈಗೇನಾಯ್ತು ಹಿಂದೆ ಬಂತು. ಸೊ ಈ ರೀತಿ ಆಕ್ಚುಯೇಟ್ ಮಾಡೋದ್ರ ಮೂಲಕ ಈ ಸ್ಪೂಲ್ ನೋಡಿ ಇದು ಪೊಸಿಷನ್ ಇಲ್ಲಿಂದ ಇಲ್ಲಿಗೆ ಚೇಂಜ್ ಆಗುತ್ತೆ, ಇಲ್ಲಿಂದ ಇಲ್ಲಿಗೆ ಚೇಂಜ್ ಆಗುತ್ತೆ. Now come to the 5x2 direction control valve. 5x2 direction control valve functions is similar to that of 4x2 valve to actuate a double acting cylinder. 5x2 4x2 ಎರಡು ಸಿಮಿಲರ್ ಮೆಕ್ಯಾನಿಕ್ ಫಂಕ್ಷನ್ಸ್. 4x2 ಡಬಲ್ ಆಕ್ಟಿಂಗ್ ಸಿಲಿಂಡರ್ ಗೆ ಯೂಸ್ ಮಾಡ್ತಾರೆ ಕಂಟ್ರೋಲ್ ಮಾಡಲಿಕ್ಕೆ, 5x2 ಡಬಲ್ ಆಕ್ಟಿಂಗ್ ಸಿಲಿಂಡರ್ ನ ಕಂಟ್ರೋಲ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. 5x2 valve has the advantage having a separate exhaust path, but 5x2 ನಲ್ಲಿ separate exhaust path ಇದೆ. Forward and retraction motion, thereby the motion can be controlled independently. Forward ಮತ್ತೆ retractions return ಗೆ, ಹಾಗಾಗಿ ಆ ಮೂವ್ಮೆಂಟ್ಸ್ ನ ಇಂಡಿಪೆಂಡೆಂಟ್ ಆಗಿ ಯಾವ್ದ್ರಲ್ಲಿ ಕಂಟ್ರೋಲ್ ಮಾಡಬಹುದು, 5x2 ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್ ನಲ್ಲಿ ನಾವು ಕಂಟ್ರೋಲ್ ಮಾಡಬಹುದು. 5x2 valve also has advantage in it is simple manufacturing process. 5x2 valve has a 5 ports, ಇದರಲ್ಲಿ 5 ports ಇದೆ, 2 ಪೊಸಿಷನ್ಸ್ ಇದೆ. P ಅಂದ್ರೆ ಪ್ರೆಷರ್ ಪೋರ್ಟ್, A and B ಅಂದ್ರೆ ವರ್ಕಿಂಗ್ ಪೋರ್ಟ್, R and S ಎಕ್ಸಾಸ್ಟ್ ಪೋರ್ಟ್. ಟೋಟಲ್ ಎಷ್ಟಾಯ್ತು P A B R S 5 ಪೋರ್ಟ್ ಅನ್ನು ನಾವು ಇಲ್ಲಿ. ದಿಸ್ ಇಸ್ ದ ಕನ್ಸ್ಟ್ರಕ್ಷನ್ಸ್ ಆಫ್ 5x2 valve DCV. Here you see pressure port, A and B is called working port, R and S is called exhaust port. So this is 5x2 valve. It is used in actuating for double acting cylinder. The function of this one is similar to the 4x2 valves, and it has a separate connections for forward and return. ಹಾಗಾಗಿ ಆಕ್ಚುಯೇಷನ್ಸ್ ಮಾಡೋದು ಇದರಲ್ಲಿ ತುಂಬಾ ಈಸಿ, ಡಬಲ್ ಆಕ್ಟಿಂಗ್ ಸಿಲಿಂಡರ್ ನ ಆಕ್ಚುಯೇಟ್ ಮಾಡ್ತಕ್ಕಂಥದ್ದು. ನಾವು ಕಮ್ ಟು ದಿ ಸೀಲಿಂಗ್. ಈ ಒಂದು ಲೆಸನ್ಸ್ ನಲ್ಲಿ ಸೀಲಿಂಗ್ ಆಕ್ಷನ್ಸ್ ಅನ್ನ ನಾವು ತಿಳ್ಕೊಳ್ಳೋಣ. ಸೀಲಿಂಗ್ ಆಕ್ಷನ್ಸ್ ಇನ್ ವಾಲ್ವ್ಸ್ ಯಾವ ರೀತಿ ಇರ್ತದೆ, ಈ ಸೀಲಿಂಗ್ ಯಾಕೆ ಬೇಕು ನೋಡಿ. ಸೀಲಿಂಗ್ ಅಂದ್ರೆ ನಿಮಗೆ ಗೊತ್ತು, ಫಸ್ಟ್ ಸೀಲಿಂಗ್ ಅಂದ್ರೆ ಲೀಕೇಜ್ ಅನ್ನ ಅವಾಯ್ಡ್ ಮಾಡ್ತಕ್ಕಂಥದ್ದು. ದ ಬಾಡಿ ಆಫ್ ದ ವಾಲ್ವ್ ಅಂಡ್ ದ ಸೀಟ್ ಆರ್ ಸ್ಪೂಲ್ ಶುಡ್ ಹ್ಯಾವ್ ಮಿನಿಮಮ್ ಲೀಕೇಜ್. ಅದಿಲ್ಲಿ ನೋಡಿ, ಬಾಡಿ ಆಫ್ ದ ವಾಲ್ವ್, ಸೀಟ್ ಮತ್ತೆ ಸ್ಪೂಲ್ ಇದೆ ಒಳಗಡೆಗೆ ಮೂವ್ ಆಗುತ್ತಲ್ಲ, ಅಲ್ಲಿ ಏನಾಗಬೇಕು ನಮಗೆ ಮಿನಿಮಮ್ ಲೀಕೇಜ್ ಇವೆರಡರ ನಡುವೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ರಿಟೇರಿಯಾ ಇನ್ ದ ಡಿಸೈನ್ ಆಫ್ ವಾಲ್ವ್ಸ್. ವಾಲ್ವ್ ಅನ್ನ ಡಿಸೈನ್ ಮಾಡಬೇಕಾದ್ರೆ ಈ ಸೀಲಿಂಗ್ ಆಕ್ಷನ್ ಅಂತ ಕರಿತೀವಲ್ಲ, ಇದು ವಾಲ್ವ್ ಸೀಟು ಮತ್ತೆ ಸ್ಪೂಲ್ ನಡುವೆ ಮಿನಿಮಮ್ ಕ್ಲಿಯರೆನ್ಸ್ ಅನ್ನ ಕೊಟ್ಟಿರ್ಬೇಕು. ಈ ಮಿನಿಮಮ್ ಕ್ಲಿಯರೆನ್ಸ್ ಯಾಕೆ ಕೊಡ್ತಾರೆ ಅಂದ್ರೆ ಮಿನಿಮಮ್ ಲೀಕೇಜ್ ಆಗ್ಲಿಕ್ಕೆ, ದಟ್ ಮೀನ್ಸ್ ಲೂಬ್ರಿಕೇಶನ್ಸ್ ಆಗ್ಬೇಕು. ಮೆಥಡ್ ನೋಡಿ, ದ ಸೀಲಿಂಗ್ ಮೆಥಡ್ಸ್ ಇನ್ ಸ್ಪೂಲ್ ವಾಲ್ವ್ ಯಾವ ರೀತಿ ಇರ್ತದೆ ಅಂತ. ದ ಬೋರ್ ಆಫ್ ದ ಬಾಡಿ ಅಂಡ್ ಸ್ಪೂಲ್ ಆರ್ ಮ್ಯಾಚ್ಡ್ ಬೈ ಸೂಪರ್ ಫಿನಿಶಿಂಗ್. ಬೋರ್ ಓಲ್ ಇರುತ್ತೆ ಒಳಗಡೆ ಸಿಲಿಂಡರ್ ಒಳಗಡೆಗೆ, ಅದು ಬೋರ್ ಅಂದ್ರೆ ಓಲ್ ಅಂತ ಕರಿತೀವಿ. ಅಂಡ್ ಸ್ಪೂಲ್ ಇಲ್ಲಿರ್ತಕ್ಕಂತ ದಿಸ್ ಇಸ್ ಕಾಲ್ಡ್ ಸ್ಪೂಲ್ ಅಂತ ಕರಿತೀವಿ. ಈ ಸ್ಪೂಲ್ ಅನ್ನ ಹೈಯರ್ ಅಕ್ಯುರೇಸಿಗೆ ಏನ್ ಮಾಡಿರ್ತಾರೆ, ಮಿಸ್ ಮಾಡಿರ್ತಾರೆ. ಬಟ್ ಅಲ್ಲಿ ಏನ್ ಕೊಟ್ಟಿರ್ತಾರೆ, ಒಂದ್ ಸ್ವಲ್ಪ ಕ್ಲಿಯರೆನ್ಸ್ ಕೊಟ್ಟಿರ್ತಾರೆ ಹಿಂದೆನೆ. ಮೆಟಲ್ ಟು ಮೆಟಲ್ ಸೀಲಿಂಗ್ ಆಗ್ಲಿಕ್ಕೆ ಕ್ಲಿಯರೆನ್ಸ್ ಅನ್ನ ಕೊಟ್ಟಿರ್ತಾರೆ, ಯಾಕಂದ್ರೆ ಸ್ಲೈಡ್ ಆಗ್ಬೇಕಾದ್ರೆ. ದಿಸ್ ಸೀಲಿಂಗ್ ಮೆಥಡ್ಸ್ ಇನ್ ಸ್ಪೂಲ್ ವಾಲ್ವ್ಸ್ ಲೈಕ್ ದಟ್. ಅದರಲ್ಲಿ 3 ತರ ಇದೆ. ನಂಬರ್ 1, ಎ ಸಪರೇಟ್ ಸ್ಲೀವ್ ಇನ್ಸರ್ಟೆಡ್ ಇನ್ ದ ಬಾಡಿ ಆಫ್ ದ ವಾಲ್ವ್. ಇಲ್ಲಿ ನೋಡಿ, ಇದು ಸ್ಲೀವ್ ಬೋರ್, ಡಿಸಿ ವಾಲ್ವ್ ಸ್ಲೀವ್ ಬೋರ್, ಡಿಸಿ ವಾಲ್ವ್ ಓರಿಂಗ್ ಸ್ಪೂಲ್ ಅಂತ ಕರಿತೀವಿ. ದ ಸ್ಲೀವ್ ಐಡಿ ಅಂಡ್ ಸ್ಪೂಲ್ ಹ್ಯಾವ್ ಎ ಕ್ಲೋಸ್ ಟಾಲರೆನ್ಸ್ ವಿತ್ ಓರಿಂಗ್ಸ್. ಇಲ್ಲಿ ಓರಿಂಗ್ಸ್ ಅನ್ನ ಹಾಕಿದ್ದಾರೆ ಆನ್ ದ ಸ್ಪೂಲ್, ಕ್ರಿಯೇಟಿಂಗ್ ಎ ಲೀಕ್ ಪ್ರೂಫ್ ವರ್ಕಿಂಗ್. ಈ ಓರಿಂಗ್ ಅನ್ನ ಯಾಕೆ ಕೊಟ್ಟಿರ್ತಾರೆ ಅಂದ್ರೆ ಅಲ್ಲಿ ಗ್ಯಾಪ್ ಇರುತ್ತೆ, ಆ ಗ್ಯಾಪ್ ನಲ್ಲಿ ಮಿನಿಮಮ್ ಕ್ಲಿಯರೆನ್ಸ್ ಕೊಟ್ಟಿರ್ತಾರೆ. ಆ ಮಿನಿಮಮ್ ಕ್ಲಿಯರೆನ್ಸ್ ಇಂದ ಏನಾಗುತ್ತೆ, ಆಯಿಲ್ ಲೀಕೇಜ್ ಆಗುತ್ತೆ. ಯಾಕೆ ಸರ್ ಮಿನಿಮಮ್ ಕ್ಲಿಯರೆನ್ಸ್ ಅನ್ನ ಅಲ್ಲಿ ಪ್ರೊವೈಡ್ ಮಾಡಿದ್ದಾರೆ ಅಂದ್ರೆ, ಸೊ ಈ ಮಿನಿಮಮ್ ಕ್ಲಿಯರೆನ್ಸ್ ಇಂದ ಏನಾಗುತ್ತೆ, ನಮ್ಗೆ ಅದು ಮೂವ್ಮೆಂಟ್ ಆಗ್ಬೇಕು, ಸ್ಲೈಡ್ ಆಗ್ಬೇಕು. ಸ್ಲೈಡ್ ಆಗೋದನ್ನ ನಾವು ಫಂಕ್ಷನ್ಸ್ ಅನ್ನ ಆಗ್ಲಿಕ್ಕೋಸ್ಕರ ಅಲ್ಲಿ ಮಿನಿಮಮ್ ಕ್ಲಿಯರ್ ಅನ್ನ ಕೊಟ್ಟಿರ್ತಾರೆ. ಬಟ್ ಆ ಕ್ಲಿಯರೆನ್ಸ್ ಇಂದ ಆಯಿಲ್ ಲೀಕೇಜ್ ಆಗ್ಬಾರ್ದು, ಅದಕ್ಕೋಸ್ಕರ ಏನನ್ನ ಕೊಟ್ಟಿದ್ದಾರೆ, ಇಲ್ಲಿ ಓರಿಂಗ್ ಅನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮ್ಗೆ ಎರಡನೇ ಚಿತ್ರದಲ್ಲಿ ಓರಿಂಗ್ ಅನ್ನ ಕೊಟ್ಟಿರೋದನ್ನ ನಿಮ್ಗೆ ತೋರಿಸ್ತಾ ಇದೀನಿ ನೋಡಿ. ಡಿಸಿ ವಾಲ್ವ್ ಓರಿಂಗ್ ಸ್ಪೂಲ್ ಅಂತ ಇದೆ. ಇಲ್ಲಿ ಓರಿಂಗ್ ಮೌಂಟೆಡ್ ಆನ್ ದ ಬೋರ್ ಆಫ್ ದ ಬಾಡಿ. ಬೋರ್ ಒಳಗಡೆಗೆ ಮೌಂಟ್ ಮಾಡಿದ್ದಾರೆ ಓರಿಂಗ್ ಅನ್ನು ನೋಡಿ. ಇಲ್ಲಿ ಓರಿಂಗು, ಇಲ್ಲಿ ಓರಿಂಗು, ಇಲ್ಲಿ ಓರಿಂಗು, ಇಲ್ಲಿ ಓರಿಂಗ್. ಸೊ ದಿಸ್ ಇಸ್, ಇದು ಬೋರ್, ಇದು ಸೀಲಿಂಗ್ ಅನ್ನ ಮಾಡಿರ್ತಕ್ಕಂಥದ್ದು. ಸೀಲಿಂಗ್ ಅನ್ನ
also helps in sealing. Cup sealing arrangement ಕೂಡ ಇದೆ. Cup seats mounted on the spool also helps in having a leak proof spool movement. Leak proof spool ಮಕ್ಕಳೇ ಈ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಈ ಕಡೆಗೆ ಮೂವ್ ಆಗಬೇಕು, ಸ್ಲೈಡ್ ಆಗಬೇಕು. ಸ್ಲೈಡ್ ಆಗೋದಕ್ಕೂ ನಡುವೆ ಏನ್ ಮಾಡಿ ಮೆಟಲ್ ಟು ಮೆಟಲ್ ಕಾಂಟ್ಯಾಕ್ಟ್ ನಡುವೆ ಏನೋ ಕೊಡ್ತಿರ್ತಾರೆ, ಸೂಪರ್ ಆಗಿ ಅದನ್ನ ಫಿನಿಶ್ ಮಾಡಿ ಸ್ವಲ್ಪ ಇನ್ ಬಿಟ್ವೀನ್ ದಟ್ ವಾಲ್ವ್ ಸೀಟು ಮತ್ತೆ ಸ್ಪೂಲ್ ನಡುವೆ ಏನ್ ಕೊಟ್ಟಿರ್ತಾರೆ, ಕ್ಲಿಯರೆನ್ಸ್ ಅನ್ನ ಗ್ಯಾಪ್ ಅನ್ನ ಕೊಟ್ಟಿರ್ತಾರೆ. ಆ ಗ್ಯಾಪ್ ಅಲ್ಲಿ ಏನಾಗ್ತಾ ಇರುತ್ತೆ, ಈ ಆಯಿಲ್ ಲೀಕೇಜ್ ಆಗೋಗುತ್ತೆ ಅಂತ ಹೇಳಿ ಅಲ್ಲಿ ಏನ್ ಮಾಡ್ತೀವಿ ನಾವು, ಬೋರ್ ಒಳಗಡೆಗೆ ಈ ಸ್ಪೂಲ್ ಮೂವ್ ಆಗ್ತಾ ಇರುತ್ತಲ್ಲ ಅಲ್ಲಿ ಏನ್ ಕೊಟ್ಟಿರ್ತೀವಿ ನಾವು, ಓರಿಂಗ್ ಅನ್ನ ಹಾಕಿರ್ತೀವಿ ಅಥವಾ ಕಪ್ ಸೀಲ್ ಅನ್ನ ಹಾಕಿರ್ತೀವಿ. ಯಾಕೆ ಸರ್ ಓರಿಂಗ್ ಕಪ್ ಸೀಲ್ ಗ್ಯಾಪ್ ಕೊಟ್ಬಿಟ್ಟು ಅಂತಂದ್ರೆ, ಸೊ ಅವಾಯ್ಡ್ ದ ಲೀಕೇಜ್. ದಟ್ ಈಸ್ ದಿ ಅಡ್ವಾಂಟೇಜಸ್ ಆಫ್ ಸೀಲಿಂಗ್. ಅವಾಯ್ಡ್ ದಿ ಲೀಕೇಜ್. ಸ್ಪೂಲ್ ಮೂವ್ಮೆಂಟ್ ಆಗ್ಬೇಕಾದ್ರೆ ಈ ಲೀಕೇಜ್ ಅನ್ನ ಅವಾಯ್ಡ್ ಮಾಡ್ಲಿಕ್ಕೆ ಲೀಕ್ ಪ್ರೂಫ್ ಸ್ಪೂಲ್ ಮೂವ್ಮೆಂಟ್ ಅಂತ ನಾವು ಕರಿತೀವಿ. ನಾವು ಕಮ್ ಟು ಸೀಲಿಂಗ್ ಇನ್ ಸೀಟ್ ವಾಲ್. ನೋಡಿ ಇದೆ ಸೀಲಿಂಗು, ಅಲ್ಲಿ ಒಂದು ಸೀಲಿಂಗ್ ಮೆಂಬರ್ ಅನ್ನ ಕೊಟ್ಟಿರ್ತಾನೆ. ಈ ಸೀಲಿಂಗ್ ಮೆಂಬರು ಸೀಟ್ ಇನ್ ಸೀಟ್ ವಾಲ್, ದ ಸೀಟ್ ಆರ್ ದ ಡಿಸ್ಕ್ ಈಸ್ ಯೂಶುವಲಿ ಮೇಡ್ ಅಪ್ ಆಫ್ ನಾನ್ ಮೆಟಾಲಿಕ್ ಸಬ್ಸ್ಟೆನ್ಸ್ ಲೈಕ್ ರಬ್ಬರ್, ನೈಲಾನ್ ಎಕ್ಸೆಟ್ರಾ, ಸೊ ಆಸ್ ಟು ಹ್ಯಾವ್ ಪರ್ಫೆಕ್ಟ್ ಸೀಲಿಂಗ್ ಆಫ್ ದ ಫೋರ್ಟ್. ಲೈನ್ ಅಂತಿದೆ, ಯು ಕ್ಯಾನ್ ಲೈಕ್ ಅಂತ ಓದ್ಕೊಳ್ಳಿ. ಲೈಕ್ ರಬ್ಬರ್, ನೋಡಿ ಇಲ್ಲಿ ಸೀಲಿಂಗ್ ಮೆಂಬರ್ ಅಂತ ಕೊಟ್ಟಿದ್ದಾನಲ್ಲ, ಇಲ್ಲಿ ಆಲೋ ಮಾರ್ಕ್ ನಲ್ಲಿ ಇಟ್ ಇಸ್ ಮೇಡ್ ಔಟ್ ಆಫ್ ನಾನ್ ಮೆಟಾಲಿಕ್ ಸಬ್ಸ್ಟೆನ್ಸ್, ನೈಲಾನ್ ಇರ್ಬೋದು, ರಬ್ಬರ್ ಇರ್ಬೋದು ಅಥವಾ ಲೆದರ್ ಇರ್ಬೋದು. ಅದನ್ನ ಇಲ್ಲಿ ಪರ್ಫೆಕ್ಟ್ ಸೀಲಿಂಗ್ ಅನ್ನ ಮಾಡ್ಲಿಕ್ಕೆ ಈ ಪೋರ್ಟ್ ನಲ್ಲಿ ಈ ಸೀಲಿಂಗ್ ಮೆಂಬರ್ ಅನ್ನ ಕೊಟ್ಟಿರ್ತಾರೆ. ಯಾತಕ್ಕೆ ಸೀಲಿಂಗ್ ಮೆಂಬರ್ ಅನ್ನ ಕೊಟ್ಟ ಅಂದ್ರೆ, ಟು ಅವಾಯ್ಡ್ ಲೀಕೇಜ್. ಸ್ಪೂಲ್ ಮೂವ್ಮೆಂಟ್ ಆಗುವಾಗ ಲೀಕೇಜ್ ಆಗೋದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಈ ಸೀಲಿಂಗ್ ಮೆಂಬರು ಸೀಲಿಂಗ್ ಕಪ್ ತರ ಬೇಕಾದ್ರೂ ಇರುತ್ತೆ ಅಥವಾ ಸೀಲಿಂಗ್ ಓರಿಂಗ್ ಅಂತ ನಾವು ಕರಿತೀವಿ. ಆ ಓರಿಂಗ್, ಅದು ಯಾಕೆ ಓರಿಂಗ್ ಅಥವಾ ಕಪ್ ಅನ್ನ ಬಳಸ್ತಾರೆ ಅಂದ್ರೆ, ಲೀಕ್ ಪ್ರೂಫ್ ಸ್ಪೂಲ್ ಮೂವ್ಮೆಂಟ್ ಗೆ ಈ ರಬ್ಬರ್, ನಾನ್ ಮೆಟಾಲಿಕ್ ಸಬ್ಸ್ಟೆನ್ಸ್ ಲೈಕ್ ರಬ್ಬರ್ ಆರ್ ನೈಲಾನ್ ಅಥವಾ ಬೇರೆ ಮೆಟೀರಿಯಲ್ ನಾವು ಬಳಸ್ತೀವಿ. ದಿಸ್ ವಾಲ್ವ್ಸ್ ಆರ್ ಬೆಟರ್ ಸೀಲಿಂಗ್ ಕಂಪೇರ್ ಟು ಸ್ಲೈಡ್ ವಾಲ್ವ್ಸ್. ಈ ವಾಲ್ವ್ ನೀವು ಸ್ಲೈಡ್ ವಾಲ್ವ್ ಕಂಪೇರ್ ಮಾಡಿದಾಗ ಸೀಟ್ ವಾಲ್ವ್ ನಲ್ಲಿ ಚೆನ್ನಾಗಿ ಸೀಲ್ ಆಗಿರುತ್ತೆ. ಏನ್ ಸೀಟ್ ವಾಲ್ವ್ಸ್ ಆರ್ ಮೋರ್ ರಿಲಿಯಬಲ್. ಸೀಟ್ ವಾಲ್ವ್ ತುಂಬಾ ರಿಲಿಯಬಲ್ ಇದೆ. ನಿಮ್ಗೆ ನಾನು ಪ್ಲಂಬಿಂಗ್ ಅಲ್ಲಿ ಮಾಡುವಾಗ್ಲೂ ಈ ಸೀಟ್ ವಾಲ್ವ್ ಬಗ್ಗೆ ಹೇಳುವಾಗ ಹೇಳಿದ್ದೀನಿ, ಅಲ್ಲೂ ಕೂಡ ರಬ್ಬರ್ ಅನ್ನ ಯೂಸ್ ಮಾಡ್ತೀವಿ ಕೆಳಗಡೆ ಕ್ಲೋಸಿಂಗ್ ಮಾಡ್ಲಿಕ್ಕೆ. ಆ ರಬ್ಬರ್ ಯಾರು ಹೋಗ್ಬಿಟ್ಟಿದ್ರೆ ಲೀಕೇಜ್ ಆಗ್ತಾ ಇರುತ್ತೆ. ಹಂಗಾಗಿ ಸೀಲಿಂಗ್ ಮೆಂಬರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ನ್ಯೂಮ್ಯಾಟಿಕ್ಸ್ ಫಾರ್ ಸ್ಪೂಲ್ ಮೂವ್ಮೆಂಟ್. ಸೊ ಟುಡೇ ತರಬೇತಿದಾರರೇ, ವಿ ಕ್ಯಾನ್ ಡಿಸ್ಕಸ್ ಲಾಟ್ ಆಫ್ ಥಿಂಗ್ಸ್. ಐ ಹೋಪ್ ತಾವೆಲ್ಲ ಇದ್ರ ಬಗ್ಗೆ ತಿಳ್ಕೊಂಡಿದ್ದೀರಾ. ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್ ಅಂದ್ರೇನು, ಅದರಲ್ಲಿ ಯಾವ್ಯಾವ ತರ ಇದೆ, ಕಂಟ್ರೋಲ್ ವಾಲ್ವ್ ನ ಯಾವ ರೀತಿ ಕ್ಲಾಸಿಫಿಕೇಶನ್ಸ್ ಮಾಡಿದ್ದಾರೆ, ಆಕ್ಚುಯೇಷನ್ಸ್ ಮೆಕಾನಿಸಮ್ಸ್ ಇದೆ, ಅದೆಲ್ಲ ಯಾವುದು, ಮತ್ತೆ ವಾಲ್ವ್ ಟೈಪ್ಸ್ ಏನು, ಆ ವಾಲ್ವ್ ಯಾವ್ಯಾವ ರೀತಿ ವರ್ಕಿಂಗ್ ಆಗುತ್ತೆ ಅನ್ನೋದನ್ನ ಈ ತರಗತಿಯಲ್ಲಿ ನಿಮ್ಮ ಜೊತೆಯಲ್ಲಿ ನಾನು ಚರ್ಚೆ ಮಾಡಿದ್ದೀನಿ. ಇದು ನಿಮಿ ಸೆಕೆಂಡ್ ಇಯರ್ ನಲ್ಲಿ ಇತ್ತೀಚೆಗೆ ಸೇರಿಸಿರ್ತಕ್ಕಂಥ ಒಂದು ಸಿಲೆಬಸ್ ನ ಪಟ್ಟಿ ಆಗಿರುತ್ತೆ. ಇದರಲ್ಲಿ ಅನೇಕ ಪ್ರಶ್ನೆಗಳು ನಿಮಗೆ ಎಕ್ಸಾಮ್ ನಲ್ಲಿ ಬರುತ್ತೆ. ಎಲ್ಲ ಹೈಡ್ರಾಲಿಕ್ಸ್ ಅಂಡ್ ನ್ಯೂಮ್ಯಾಟಿಕ್ಸ್ ಗೆ ಸಂಬಂಧಪಟ್ಟಂತೆ ಇವತ್ತಿನ ಪಾಠಕ್ಕೆ, ಅಲ್ಲಿಗೆ ಇದು 4 ಪಾರ್ಟ್ ಅನ್ನ ನಾನು ಇದುವರೆಗೆ ಮಾಡಿದ್ದೀನಿ. ಇನ್ನು ಮುಂದೆ 3-4 ಪಾರ್ಟ್ ಅನ್ನ ತಿಳಿಸ್ತಾ ಹೋಗ್ತೀನಿ. ಮುಂದಿನ ಕ್ಲಾಸ್ ನಲ್ಲಿ ನಾನು ನ್ಯೂಮ್ಯಾಟಿಕ್ಸ್ ಹೈಡ್ರಾಲಿಕ್ಸ್ ಅಲ್ಲಿ ಸಿಂಬಲ್ಸ್ ಬರುತ್ತೆ, ಆ ಸಿಂಬಲ್ಸ್ ಬಗ್ಗೆ ಚರ್ಚೆಯನ್ನು ಮಾಡೋಣ. ಸೊ ಥ್ಯಾಂಕ್ಸ್ ಟು ಒನ್ ಅಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ. ಎಲ್ಲರಿಗೂ ಒಳ್ಳೇದಾಗ್ಲಿ, ಎಲ್ಲರಿಗೂ ಶುಭ ಆಗ್ಲಿ. ಧನ್ಯವಾದಗಳು. ಎಲ್ಲ ಮಾಕ್ ಟೆಸ್ಟ್ ಅನ್ನ ಅಟೆಂಡ್ ಮಾಡಿ, ಟೆಸ್ಟ್ ಪೇಪರ್ಸ್ ಅನ್ನ ಅಟೆಂಡ್ ಮಾಡಿ. ಈಗಾಗಲೇ 2-3 ಟೆಸ್ಟ್ ಆಗಿದೆ, ಆಲ್ ಇಂಡಿಯಾ ಟೆಸ್ಟ್ ಆಗಿದೆ. ಮತ್ತೆ ಬರಸ್ಕಿಲ್.com ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಹೈಡ್ರಾಲಿಕ್ಸ್ ಅಂಡ್ ನ್ಯೂಮ್ಯಾಟಿಕ್ಸ್ ಗೆ ಸಂಬಂಧಪಟ್ಟಂತೆ ಅನೇಕ MCQ ಕ್ವಶನ್ಸ್ ಅನ್ನ ಮಾಡಿದ್ದಾರೆ. ಈಗಾಗಲೇ ನಾನು ಕೂಡ ಆನ್ಲೈನ್ ಅಲ್ಲಿ ನಿಮ್ಗೆ ಸುಮಾರು ಒಂದು 100 MCQ ಕ್ವಶನ್ಸ್ ಬಗ್ಗೆ ತಿಳಿಸಿದ್ದೀನಿ. ಅದನ್ನು ಮತ್ತೆ ಒಂದ್ಸರಿ ನೋಡಿ. ಸೊ ಬಹಳ ಮುಖ್ಯವಾದಂತ ಚಾಪ್ಟರ್. ಸೊ ಎಲ್ಲರಿಗೂ ಒಳ್ಳೆಯದಾಗ್ಲಿ. ಧನ್ಯವಾದಗಳು ಮಕ್ಕಳು.